ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಆಲ್ರೆಡಿ ತಮ್ನೇನಲ್ಲಿ ನೋಡಿರ್ತೀರ ಏನರ ಬಗ್ಗೆ ಇವತ್ತಿನ ಯೂಟ್ಯೂಬ್ ವಿಡಿಯೋ ಅಂತ. ಸೊ ನೀವಿಲ್ಲಿಗೆ ಹೊಸೊಬ್ಬರಾಗಿದ್ದರೆ ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಇನ್ ಕೇಸ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ. ನೀವು ಡೈರೆಕ್ಟಾಗಿ ಅಲ್ಲಿ ಹೋಗ್ಬೋದು, ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ? ಸೊ ಇವಾಗ ನೀವು ನೋಡ್ಬೋದು ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಸೊ ಏನು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಸೊ ಫಸ್ಟ್ ಆಫ್ ಆಲ್ ತಮ್ನೇನಲ್ಲಿ ನೋಡಿದ್ದೀರಾ, ಈ ವಿಡಿಯೋ ಬಂದುಬಿಟ್ಟು ಮಂತ್ಲಿ ರೀಡಿಂಗ್. ಈ ಮಂತಲ್ಲಿ ಏನೇನು ಚೇಂಜಸ್ ಆಗ್ಬೋದು, ಏನೇನು ಅಪ್ಡೇಟ್ಸ್ ಬರ್ಬೋದು ನಿಮ್ಮ ಲೈಫಲ್ಲಿ, ಇದ್ರ ಬಗ್ಗೆ ವಿಡಿಯೋ ಆಗಿರುತ್ತೆ. ಸೊ ಇವಾಗ ಫಸ್ಟ್ ಗ್ರೂಪ್ ನೀವಿವಾಗ ಝೋಡಿಯಾಕ್ ಸೈನ್ ಬೇಸ್ಡ್ ಆಗೂ ಚೂಸ್ ಮಾಡ್ಬೋದು. ಫಸ್ಟ್ ಗ್ರೂಪ್ ಬೇಕಾ, ಸೆಕೆಂಡ್ ಗ್ರೂಪ್ ಬೇಕಾ ಅಂತ. ಸೊ ಫಾರ್ ದ ಫಸ್ಟ್ ಗ್ರೂಪಿಗೆ ನಾನು ಸಮ್ ಆಫ್ ದ ಝೋಡಿಯಾಕ್ ಸೈನ್ನ ಲೈಕ್ ಚಿಟ್ ಓಪನ್ ಮಾಡ್ತೀನಿ. ಅದಾಗಿರುತ್ತೆ ನಿಮ್ಮದು ಫಸ್ಟ್ ಗ್ರೂಪ್. ಆ್ಯಂಡ್ ಸೆಕೆಂಡ್ ಗ್ರೂಪಿಗೆ ಯಾವ್ದ್ಯಾವ್ದು ಝೋಡಿಯಾಕ್ ಸೈನ್ ಬರುತ್ತೆ ನೀವು ಆ ಗ್ರೂಪ್ನ ಚೂಸ್ ಮಾಡ್ಬೋದು. ಓಕೆ, ಎಲ್ಲ ಕ್ಲಿಯರ್ ಆಗಿದೆ ಅಂದ್ಕೊತೀನಿ. ಸೊ ಫಾರ್ ದ ಫಸ್ಟ್ ಗ್ರೂಪ್ ಝೋಡಿಯಾಕ್ ಸೈನ್ಸ್, first one is Cancer and second one is Gemini, and third one ಬಂದ್ಬಿಟ್ಟು Virgo, fourth one is Pisces, fifth one Aries, and the last one Taurus. ಓಕೆ, ಇದಾಗಿರುತ್ತೆ ಫಸ್ಟ್ ಗ್ರೂಪ್ ಝೋಡಿಯಾಕ್ ಸೈನ್ಸ್. ಸೊ ಸೆಕೆಂಡ್ ಗ್ರೂಪ್ ಅವ್ರಿಗೆ ಏನು ಕನ್ಫ್ಯೂಷನ್ ಬೇಡ, ದ ರೆಸ್ಟ್ ಆಫ್ ದ ಝೋಡಿಯಾಕ್ ಸೈನ್ಸ್ ಯಾವುದಿದೆ ಅಂತ. ಬಟ್ ಹವೆವರ್ ನಾನು ಪಿಕ್ ಮಾಡ್ತೀನಿ ನಿಮಗೋಸ್ಕರ. ಸೊ ಕ್ಯಾಪ್ರಿಕಾನ್ ಮಕರ ರಾಶಿ, Sagittarius ಧನಸ್ಸು ರಾಶಿ, Scorpio ವೃಶ್ಚಿಕ ರಾಶಿ, Leo ಸಿಂಹ ರಾಶಿ, Libra ತುಲಾ ರಾಶಿ, Aquarius ಲಾಸ್ಟ್ಲಿ. ಸೊ ಕುಂಭರಾಶಿ. ಓಕೆ, ಇದಾಗಿರುತ್ತೆ ಸೆಕೆಂಡ್ ಗ್ರೂಪ್ ಅವರ ಝೋಡಿಯಾಕ್ ಸೈನ್ಸ್. ಸೊ ನೀವು ನಿಮ್ಮ ಝೋಡಿಯಾಕ್ ಸೈನ್ಸ್ನ ಚೂಸ್ ಮಾಡ್ಬೋದು. ಟೈಮ್ ಸ್ಟ್ಯಾಂಪ್ಸ್ ಡಿಸ್ಕ್ರಿಪ್ಷನಲ್ಲಿದೆ ಆಲ್ರೆಡಿ. ಸೊ ನೀವು ಡೈರೆಕ್ಟಾಗಿ ನಿಮ್ಮ ರೀಡಿಂಗ್ಗೆ ಬರ್ಬೋದು. ಓಕೆ, ಸೊ ಫಾರ್ ದ ಫಸ್ಟ್ ಗ್ರೂಪ್, ಹೆಲೋ ಎವ್ರಿ ಒನ್. ಸೊ ಫಸ್ಟ್ ಗ್ರೂಪ್ ಚೂಸ್ ಮಾಡಿದವರಿಗೆ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಮುಂಚೆನೇ ಹೇಳ್ದಂಗೆ ಫಸ್ಟ್ ಗ್ರೂಪ್ ಟಾರಸ್, ವೃಷಭ ರಾಶಿ, ಮೇಷರಾಶಿ, ಮೀನರಾಶಿ, ಕನ್ಯಾ ರಾಶಿ, ಮಿಥುನ ರಾಶಿ, ಕಟಕ ರಾಶಿ, ಇವ್ರದ್ದು ಆಗಿರುತ್ತೆ ಫಸ್ಟ್ ಗ್ರೂಪ್. ಸೊ ನೋಡೋಣ ನಿಮಗೇನೇನು ಮೆಸೇಜಸ್ ಇದೆ ಅಂತ. ಸೊ ಫಾರ್ ದ ಫಸ್ಟ್ ಗ್ರೂಪ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಯಾರೋ ನನ್ನ ವೀಡಿಯೋನ ಫಸ್ಟಿಂದಲೂ ನೋಡ್ತಾ ಇದ್ದೀರಾ ಅಂತ. ತುಂಬಾ ಸಪೋರ್ಟ್ ಬರ್ತಾರೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಓಕೆ, ಸೊ ಫಾರ್ ದ ಫಸ್ಟ್ ಗ್ರೂಪ್ ಏನೇನು ಮೆಸೇಜ್ ನಿಮಗೆ ಬರ್ತದೆ ನೋಡೋಣ. ದೆರ್ ಈಸ್ ಅ ವಿನ್ ಔಟ್ಕಮ್ ಫಾರ್ಕಾಸ್ಟ್. ಇದನ್ನು ಸೈಡಿಗೆ ಇಟ್ಕೊಬಿಡೋಣ. ರೈಟ್, ಆ್ಯಂಡ್ ಫಸ್ಟಿಗೆ ಯಾವ್ದ್ಯಾವ್ದು ಮೆಸೇಜಸ್ ಬರುತ್ತೆ ಅದನ್ನೆಲ್ಲ ತೆಗೆದಿಟ್ಕೊಬಿಡೋಣ. ರೈಟ್, ದೇರ್ ಈಸ್ ಟು ಬಿ ಫೇರ್. ಇದಾಗಿರುತ್ತೆ ಸೆಕೆಂಡ್ ಮೆಸೇಜ್. ವಾವ್, gratitude. I like this message, gratitude. Okay, so finally some
ಟೀ ಲೀಫ್ ಮೆಸೇಜಸ್ ನೋಡೋಣ ಏನಿದೆ ಅಂತ. ಫಸ್ಟ್ ಒನ್ ಈಸ್ ಆ್ಯರೋ. ಇಟ್ ಸೇಸ್ ಯು ಆರ್ ಆನ್ ದ ರೈಟ್ ಪಾತ್ ರಿಗಾರ್ಡಿಂಗ್ ಸಮ್ ಆಸ್ಪೆಕ್ಟ್ ಆಫ್ ಯುವರ್ ಲೈಫ್. ಅಂದರೆ ಸ್ವಲ್ಪ ನಿಮ್ಮ ಜೀವನದ ಒಂದೊಂದು ಸಿಚುವೇಷನಲ್ಲಿ ರೈಟ್ ಪಾತಲ್ಲಿದ್ದೀರಾ ಅಂತ. ಆ್ಯಂಡ್ ಮೋರ್ ಓವರ್ ಈ ಆ್ಯರೋ ಸಿಂಬಲೈಸ್ ಮಾಡೋದು ಪ್ಲೇಸಸ್ ಎಲ್ಲ ನೋಡಿದ್ರೆ ಏನೋ ನಿಮ್ಮ ಗುರಿ, ನಿಮ್ಮ ಟಾರ್ಗೆಟ್ ಬಗ್ಗೆ ಹೇಳ್ತಾ ಇದೆ. ಆ್ಯಂಡ್ ಲ್ಯಾಡರ್, ಇಟ್ ಸೇಸ್ ಕ್ಲೈಂಬಿಂಗ್ ಟುವರ್ಡ್ಸ್ ಸಕ್ಸಸ್. ವಾವ್, ಪ್ರಾಬ್ಲಿ ಮೋಸ್ಟ್ ಆಫ್ ಯು ಕರಿಯರ್ ರಿಲೇಟೆಡ್ ಆಗಿರ್ಬೋದು, ಎಜುಕೇಷನ್ ರಿಲೇಟೆಡು ಆಗಿರ್ಬೋದು. ಇದು ನೋಡೋಣ ಏನಿದೆ ಅಂತ ಡೀಟೇಲ್ಡಾಗಿ. ಸೊ ಇದಾಗಿರುತ್ತೆ ನಿಮ್ಮ ಮೇನ್ ಥೀಮ್ ಆಫ್ ದ ಮಂತ್. ಅಂದರೆ ಈ ಮಂತಲ್ಲಿ ಮೇಜರ್ ಮೆಸೇಜ್ದು ಅಂತ ನಿಮಗೆ ಆಲ್ರೆಡಿ ಚೆನ್ನಾಗಿದೆ. ಸೊ ನೋಡೋಣ ಇನ್ನು ಏನೇನು ಮೆಸೇಜಸ್, ಇದಕ್ಕೊಂದು ಕ್ಲಾರಿಟಿ ಸಿಗೋದು ನಮಗೆ ಟ್ಯಾರೋ ಕಾರ್ಡಿಂದ ಮಾತ್ರ. ಸೊ ಲೆಟ್ಸ್ ವೆಲ್ಕಮ್ ಆರ್ ಟ್ಯಾರೋ ಮೆಸೇಜಸ್. ನೋಡೋಣ ಏನೇನು ಚೇಂಜಸ್ ಆಗ್ತಾಯಿದೆ ಅಂತ. ಓಕೆ, ಫುಲ್ ಮೂನ್ ಇನ್ ಲೀಬ್ರಾ. ಪಾರ್ಟ್ನರ್ಶಿಪ್ ಅಲ್ಲಿ ಸ್ವಲ್ಪ ಏನೋ ಆಗ್ತಾಯಿದೆ, ಚೇಂಜಸ್ ಆಗ್ತಾಯಿದೆ, ಕಂಪ್ಲೀಷನ್ ಆಗ್ತಾಯಿದೆ ಅನ್ನೋದು ನಾವು ನೋಡ್ತಾ ಇದ್ದೀನಿ. ಸೊ ನೋಡೋಣ ಏನೇನು ಮೆಸೇಜ್ ಇದೆ ಫಾರ್ ದ ಫಸ್ಟ್ ಗ್ರೂಪ್. 7 of Cups. Where shall I keep? ಓಕೆ, ಇಲ್ಲಿರೋಣ. 7 of Cups ಬಂದಿದೆ. Alright, so some more messages. This is King of Wands. Second group illi ಇದು. Okay, I hope ಕಾಣಿಸ್ತಾ ಇದೆ ಅಂತ. King of Wands, Page of Cups. Alright, the Sun. Wow, ಲುಕ್ ಎಟ್ ದಿಸ್. ನನಗೆ ಒಂದಿಲ್ಲೇನು ಕಂಪ್ಲೀಟಾಗಿ ಕ್ಲಿಯರಾಗಿ ಮೆಸೇಜ್ ಸಿಗ್ತಾ ಇದೆ ಅಂದರೆ ಈ ಗ್ರೂಪ್ಗೆ ಕರಿಯರ್ ವೈಸಲ್ಲಿ ನಿಮಗೆ ಈ ಮಂತಲ್ಲಿ ಟೋಟಲ್ ಸಕ್ಸಸ್ ಸಿಗ್ತಾ ಇದೆ, ಅವ್ರ ಕರಿಯರ್ ವೈಸ್ ಸಮ್ ಪಾಸಿಟಿವ್ ಚೇಂಜಸ್ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಆ್ಯಂಡ್ ವಿತ್ ದಿಸ್ ಆ್ಯರೋ ಕಾರ್ಡ್ ಆ್ಯಂಡ್ ವಿತ್ ದ ಸನ್ ಕಾರ್ಡ್ ಇಲ್ಲಿ ನೋಡಿದ್ರೆ ಪ್ರಾಬಬ್ಲಿ ನೀವು ದೂರದ ಪ್ರದೇಶಕ್ಕೆ ಹೋಗೋ ಪಾಸಿಬಿಲಿಟೀಸ್ ಇದೆ. ಆ್ಯಂಡ್ ದೂರದ ಪ್ರದೇಶದಲ್ಲಿ ಒಂದು ಸಕ್ಸಸ್ನ ನೀವು ಕಂಡ್ಕೋತೀರಾ. ಲೆಟ್ ಮೀ ಫೋಕಸ್, ಅಡ್ಜಸ್ಟ್ ದಿಸ್. ಆಲ್ರೈಟ್, ದೂರದ ಒಂದು ಪ್ರದೇಶದಲ್ಲಿ ಒಂದು ಲೈಫಲ್ಲಿ ಸಕ್ಸಸ್ ಬರುತ್ತೆ ಅನಿಸ್ತಾ ಇದೆ ಕರಿಯರ್ ರಿಲೇಟೆಡಲ್ಲಿ. ಸೊ ನೋಡೋಣ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಗ್ರ್ಯಾಟಿಟ್ಯೂಡ್ ಇರೋದ್ರಿಂದ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ, ಈ ಮಂತಲ್ಲಿ ನೀವು ಎಷ್ಟು ನೀವು ಗ್ರ್ಯಾಟಿಟ್ಯೂಡ್ ಹೇಳ್ತೀರಾ. ಅಂದರೆ ಇವಾಗ ನಿಮ್ಮ ಜೀವನದಲ್ಲಿ ಆಗೋಗಿರೋ ಎಲ್ಲ ಕ್ಷಣ, ಆಗೋಗಿರೋ ಎಲ್ಲ ಸಿಚುವೇಶನ್ಗೆ ನೀವು ದೇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋದು, ಗ್ರ್ಯಾಟಿಟ್ಯೂಡ್ ಹೇಳೋದು. ಓಕೆ, ನನಗಿಷ್ಟು ಕೊಟ್ಟಿದೆಯಾ, ನನಗೆ ತುಂಬಾ ಖುಷಿ ಇದೆ, ನನಗೆ ಮನಸ್ಸಿಗೆ ನೆಮ್ಮದಿ ಇದೆ, ಈ ಥರ ಏನೇನು ಹೋಗಿದೆ ಅದಕ್ಕೆಲ್ಲದಕ್ಕೂ ಒಂದು ಗ್ರ್ಯಾಟಿಟ್ಯೂಡ್, ದೇವ್ರಿಗೆ ಒಂದು ಥ್ಯಾಂಕ್ಫುಲ್ ಆಗಿರೋದು, ಈ ಥರ ಒಂದು ಫಾಲೋ ಮಾಡಿದ್ರೆ ಪ್ರಾಬಬ್ಲಿ ನಿಮ್ಮ ಈ ಮಂತ್ ತುಂಬಾ ಚೆನ್ನಾಗಿರುತ್ತೆ ಅನಿಸ್ತಾ ಇದೆ. ಆ್ಯಂಡ್ ಈ ಕಾರ್ಡ್ ನೋಡ್ಬೋದು, ದಿಸ್ ಇಸ್ ಮೋರ್ ಲೈಕ್ ಐ ಫೀಲ್ ಫ್ಯಾಮಿಲಿ ಪೀಪಲ್, ಗ್ರ್ಯಾಟಿಟ್ಯೂಡ್, ಸಮಥಿಂಗ್ ರಿಲೇಟೆಡ್ ಟು ಫ್ಯಾಮಿಲಿ, ಪಾರ್ಟ್ನರ್ಶಿಪ್ ಅಂತ ನೋಡ್ತಾ ಇದ್ದೀನಿ. ಇವಾಗ ಏನೇನು ಹೋಗಿದೆ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡೋ ಬದಲು ಆಯಿತು, ಮುಗ್ದೋಯ್ತು, ಅದರಿಂದ ಒಂದು ಒಳ್ಳೆ ಪಾಠ ಕಲಿತೆ, ನನಗೊಂದು ಜೀವನಕ್ಕೊಂದು ದಾರಿ ತೋರಿಸ್ತು, ನಾನು ಅದಕ್ಕೆ ಕೃತಜ್ಞತೆ ಆಗಿದ್ದೀನಿ ಅಂತ ಒಂದು ಮಾತು ನೀವು ದೇವರಿಗೆ ಹೇಳ್ಕೊಳ್ತಾ ಬಂದರೆ ಆರ್ ಬರಿತಾ ಬಂದರೆ ಇಟ್ ವುಡ್ ಬಿ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಈ ಗ್ರೂಪ್ ಅವ್ರಿಗೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನನಗಿಲ್ಲಿ ಏನು ಅನಿಸ್ತು ಅಂದರೆ ಪ್ರಾಬಬ್ಲಿ ನೀವು ಜೀವನದಲ್ಲಿ ಇದನ್ನು ಡಿಸ್ಕಂಟಿನ್ಯೂ ಮಾಡಿದ್ರಿ. ತುಂಬ ಜನ ದೇವ್ರ ಮೇಲೆ ನಂಬಿಕೆನೇ ಕಳ್ಕೊಬಿಟ್ಟಿದ್ರಿ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ಏನೇನೋ ಆಗಿರೋದ್ರಿಂದ ಜೀವನದಲ್ಲಿ ನೀವು ಒಂಥರ ದೇವ್ರ ಮೇಲೆ ನಂಬಿಕೆನ ಕಳ್ಕೊಂಡು ಬಿಟ್ಟಿದ್ರಿ. ಬಟ್ ಇವಾಗ ಇದೊಂಥರ ನಿಮಗೆ ಅಲಾರ್ಮ್ ಇದ್ದಂಗೆ, ನೀವು ಇದೊಂದು ಪ್ರಾಕ್ಟೀಸ್ನ ಬಿಟ್ಟಿದ್ದೀರಾ. ಹೋಗಿರೋದಕ್ಕೆಲ್ಲ ತಲೆ ಇನ್ನೂ ಹಳೇದನ್ನ ನೆನಪಲ್ಲಿ ಇಟ್ಕೊಂಡಿದ್ದೀರಾ. ಪ್ರಾಬ್ಲಿ ನಿಮ್ಮ ಜೀವನದಲ್ಲಿ ಇವಾಗ ಒಳ್ಳೇದೇನಿದೆ ಅದ್ರ ಮೇಲೆ ಫೋಕಸ್ ಮಾಡಿ, ರಾದರ್ ದೆನ್ ಕಳ್ಕೊಂಡಿರೋದನ್ನ ಹೋಗಿರೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಅನ್ನೋದು ಒಂದು ಇಂಪಾರ್ಟೆಂಟ್ ಮೆಸೇಜ್ ಈ ಗ್ರೂಪ್ ಅವ್ರಿಗೆ. ಸೊ
ಓಕೆ, ನಾನು ಒನ್ ಮೋರ್ ಥಿಂಗ್ ನಾನು ಇಲ್ಲಿ ನೋಡ್ತಾ ಇದ್ದೇನೆ, ತುಂಬ ಜನ ಕರಿಯರ್ ರಿಲೇಟೆಡ್ ಕ್ವೆಶನ್ ಕೇಳಿದ್ದಾರೆ ಇಲ್ಲಿ ಅಂತ ಫೀಲ್ ಆಗ್ತದೆ. ವಿತ್ ದಿಸ್ ಏನೋ ಒಂದು ನ್ಯೂ ಪ್ರಾಜೆಕ್ಟ್, ಏನೋ ಒಂದು ಹೊಸ ಒಂದು ಯೋಜನೆ ಕೈ ಹಾಕಿದ್ದೀರಾ, ಹೊಸ ಒಂದು ವಿಷನ್ ತಲೆ ಇಟ್ಕೊಂಡಿದ್ದೀರಾ, ಅದಕ್ಕೆ ಏನು ಇಡ್ತಾ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಮೋರೋವರ್ ನಿಮಗೆ ಏನಾದ್ರು ಕ್ವೆಶನ್ ಇದ್ದರೆ, ಲೈಕ್ ತುಂಬ ಸ್ಲೋ ಹೋಗ್ತಾ ಇದೆ, ನಾನು ಏನು ವಿತ್ ದಿಸ್ ಆ್ಯರೋ ಆ್ಯಂಡ್ ದ ಲ್ಯಾಡರ್ ಐ ಫೀಲ್ ಲೈಕ್ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಗುರಿನ ನೀವು ತುಂಬ ವರ್ಷದಿಂದ ನೀವು ಟ್ರೈ ಮಾಡ್ತಾಯಿದ್ದೀರಾ, ಯಾವುದೋ ಒಂದು ಯೋಜನೆ ತುಂಬ ವರ್ಷದಿಂದ ಟ್ರೈ ಮಾಡ್ತಾಯಿದ್ದೀರಾ, ಪ್ರಾಬ್ಲಿ ಅದು ಆಗ್ತಾ ಇರಲಿಲ್ಲ. ಬಟ್ ಒನ್ ಥಿಂಗ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಎಷ್ಟೇ ಡಿಮೋಟಿವೇಟ್ ಆದ್ರೂ, ಎಷ್ಟೇ ಫೇಲ್ಯೂರ್ ಆಗಿದ್ರೂ ನಿಮ್ಮ ಲೈಫಲ್ಲಿ ನೀವು ಅದನ್ನ ಬಿಟ್ಕೊಡ್ಲಿಲ್ಲ, ಅದಕ್ಕೆ ಟ್ರೈ ಮಾಡೋದನ್ನ ನೀವು ಬಿಡಲೇ ಇಲ್ಲ, ಕಂಟಿನ್ಯೂ ಮಾಡಿದ್ರಿ. ಯಾರೇನೇ ಹೇಳಲಿ, ಎಷ್ಟೇ ಬಿದ್ದೋಗಲಿ, ನಾನು ಅದಕ್ಕೆ ಏನು ಇಟ್ಕೊಂಡು ಹತ್ಕೊಂಡು ಹೋಗ್ತಾನೆ ಇರ್ತೀನಿ ಅಂತ ಒಂದು ಯೋಚನೆಲಿದ್ರಿ. ಸೊ ವಿತ್ ಆ್ಯರೋ ಇಲ್ಲಿ ಸಿಂಬಲ್ ನೋಡಿದ್ರೆ ಈ ಮಂತ್ ತುಂಬಾ ಫಾಸ್ಟ್ ಹೋಗುತ್ತೆ ಅನ್ನೋದನ್ನ ಒಂದನ್ನು ನೋಡ್ತಾ ಇದ್ದೀನಿ. ಆ್ಯಂಡ್ ಮಂತ್ ಎಂಡಲ್ಲಿ ಏನೋ ಒಂದು ಸಕ್ಸಸ್ ಬರುತ್ತೆ ನಿಮ್ಮ ಲೈಫಲ್ಲಿ, ಯಾವುದೋ ಒಂದು ಕೆಲಸಕ್ಕೆ ಒಂದು ಇದು ಸಿಗುತ್ತೆ, ಪ್ರೈಸ್ ಸಿಕ್ದಂಗೆ, ಅವಾರ್ಡ್ ಸಿಕ್ದಂಗೆ, ರೆಕಗ್ನೈಸ್ ಆಗ್ತೀರಾ ನೀವು ಜನರ ಮಧ್ಯೆ, ನಿಮ್ಮ ವರ್ಕ್ ರೆಕಗ್ನೈಸ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅದಾಗಿರುತ್ತೆ ನಿಮ್ಮ ಕರಿಯರ್ ರಿಲೇಟೆಡ್. ಬಟ್ ನಿಮ್ಮ ಪಾರ್ಟ್ನರ್ಶಿಪ್ ರಿಲೇಟೆಡ್ ಅಂತ ಬಂದರೆ ನನಗಿಲ್ಲಿ ನೀವು ಕನ್ಫ್ಯೂಷನಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ಫೀಲ್ ಆಗ್ತದೆ. ವಿತ್ ಅ 7 of Cups ಹಿಯರ್, ವಿತ್ ಅ Page of Cups, King of Wands, ಡೆಫಿನೆಟ್ಲಿ ನಿಮ್ಮ ಜೀವನದಲ್ಲಿ ಇವಾಗ ಒಬ್ಬರಲ್ಲ ಇಬ್ಬರು ನಿಮ್ಮ ತಲೆಯಲ್ಲಿದ್ದಾರೆ. ಪ್ರಾಬಬ್ಲಿ ನೀವೊಂಥರ ಕನ್ಫ್ಯೂಷನಲ್ಲಿದ್ದೀರಾ, ಯಾರನ್ನ ಚೂಸ್ ಮಾಡೋದು ಅಂತ. ಪ್ರಾಬ್ಲಿ ಒಬ್ಬರು ನಿಮ್ಗಿಂತ ದೊಡ್ಡವರು, ಒಬ್ಬರು ನಿಮ್ಗಿಂತ ಚಿಕ್ಕವರು. ಇಲ್ಲಿ ಐ ಫೀಲ್ ಲೈಕ್ ನೀವೊಂಥರ ಇಮ್ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡ್ತಾಯಿದ್ದೀರ, ಅವ್ರು ಮೋರ್ ಲೈಕ್ ನಿಮಗೆ ಹೆಂಗೆ ಥಿಂಕ್ ಮಾಡೋದು, ಯಾರನ್ನ ಹೆಂಗೆ ಯೋಚನೆ ಮಾಡೋದು ಏನೂ ಗೊತ್ತಾಗ್ತಾಯಿಲ್ಲ. ಬಿಕಾಸ್ ನಿಮ್ಮ ಲೈಫಲ್ಲಿ ಇವಾಗ ಒಂದಕ್ಕಿಂತ ಹೆಚ್ಚು ಆಪ್ಷನ್ ಇದೆ, ಗ್ರೂಪ್ ನಂಬರ್ 1. ಓಕೆನಾ? ಸೊ ನೀವು ಯಾವ ಸಿಚುವೇಷನಲ್ಲಿದ್ದೀರಾ ಅಂದರೆ, ಇವಾಗ ನೀವು ಪಾರ್ಟ್ನರ್ಶಿಪ್ಪಿಗೆ ಇಂಪಾರ್ಟೆನ್ಸ್ ಕೊಡೋದಾ, ಕರಿಯರಿಗೆ ಇಂಪಾರ್ಟೆನ್ಸ್ ಕೊಡೋದಾ? ಬಿಕಾಸ್ ಪಾರ್ಟ್ನರ್ಶಿಪ್ಪಿಗೆ ಇಂಪಾರ್ಟೆನ್ಸ್ ಬಂದರೆ ನೀವು ಇವಾಗ ರೈಟ್ ಪೊಸಿಷನಲ್ಲಿಲ್ಲ. ನಿಮಗೆ ಯಾವ ಥರ ಪಾರ್ಟ್ನರ್ ಬೇಕು, ಯಾವ ಥರ ಪಾರ್ಟ್ನರ್ಶಿಪ್ ಬೇಕು ಅಂತ ಒಂದು ರೈಟ್ ಥಿಂಕ್ ಮಾಡೋದಕ್ಕೆ ನೀವು ಪಾಸಿಬಲ್ ಆಗ್ತಾಯಿಲ್ಲ. ಆ್ಯಂಡ್ ಮೋರ್ ಓವರ್ ನಿಮ್ಮ ಜೊತೆ ತುಂಬ ಆಪ್ಷನ್ಸ್ ಇರೋದ್ರೆ ನಿಮಗೆ ತುಂಬಾ ಕನ್ಫ್ಯೂಷನ್ ಆಗ್ತಾಯಿದೆ. ಅ ಲಾಟ್ ಈಸ್ ಹ್ಯಾಪನಿಂಗ್ ನಿಮ್ಮ ಜೀವನದಲ್ಲಿ ತುಂಬಾ ಆಗ್ತಾಯಿದೆ ಈ ಮಂತಲ್ಲಿ. ಕರಿಯರ್ ರಿಲೇಟೆಡ್ ಆಗಿರ್ಬೋದು, ಫಿನಾನ್ಸ್ ರಿಲೇಟೆಡ್ ಆಗಿರ್ಬೋದು, ಟ್ರಾವೆಲ್ ರಿಲೇಟೆಡ್ ಆಗಿರ್ಬೋದು, ಒಂದು ಚಾಯ್ಸಸ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು. ಈ ಮಂತ್ ಒಂಥರ ನಿಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಚಾಯ್ಸಸ್ ಮಾಡ್ಕೊಳ್ಳೋ ಮಂತ್ ಅನ್ನಿಸ್ತಾ ಇದೆ. ಸೊ ನೀವು ತುಂಬ ಜನ ಕನ್ಫ್ಯೂಷನಲ್ಲಿದ್ದೀರಾ ಮುಂಚೆನೇ ಹೇಳ್ದಂಗೆ. ವಿತ್ ಫುಲ್ ಮೂನ್ ಇನ್ ಲೀಬ್ರಾ, ದ ವಿನ್ ಔಟ್ಕಮ್ ಈಸ್ ಫಾರ್ಕಾಸ್ಟ್. ಐ ಫೀಲ್ ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲೂ ನೀವೊಂದು ವಿನ್ ಆಗ್ತೀರಾ, ಬಟ್ ಅದಕ್ಕೆ ರೈಟ್ ಆಪ್ಷನ್ ಚೂಸ್ ಮಾಡೋದು ಇಂಪಾರ್ಟೆಂಟ್. ಓಕೆನಾ? ಈ ಕನ್ಫ್ಯೂಷನ್ ಸ್ಟೇಟಲ್ಲಿ ಏನಿದ್ದೀರಾ, ಇದರಿಂದ ಹೊರಗೆ ಬಂದು ಐ ಫೀಲ್ ಲೈಕ್ ನೆಕ್ಸ್ಟ್ 7 of Cups ಆದಮೇಲೆ 8 of Cups ಬರುತ್ತಲ್ವ. ಸೊ ಇಟ್ಸ್ ಮೋರ್ ಲೈಕ್ ಒಂದನ್ನು ಬಿಡಬೇಕು ನೀವು. ಇಲ್ಲಿ ಏನೋ ಒಂದನ್ನು ಚೂಸ್ ಮಾಡೋಕ್ಕೋಸ್ಕರ ನೀವು ಒಂದನ್ನು ಬಿಡಬೇಕಾಗುತ್ತೆ. ಪ್ರಾಬಬ್ಲಿ ನಿಮ್ಮ ಮನಸ್ಸಲ್ಲಿ ಇವಾಗ 2 ಆಪ್ಷನ್ ಇರ್ಬೋದು, ಅಥವಾ 3 ಆಪ್ಷನ್ ಇರ್ಬೋದು, ಎಲ್ಲದನ್ನು ಒಟ್ಟಿಗೆ ಚೂಸ್ ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ಮೋರ್ ಲೈಕ್ ನಿಮ್ಮ ಕರಿಯರು ಬೇಕು, ಟ್ರಾವೆಲ್ ಬೇಕು, ನಿಮ್ಮ ವಿಶಸ್ ಬೇಕು, ಪ್ಲ್ಯಾನ್ಸ್ ಬೇಕು, ಎಲ್ಲದೂ ಬೇಕು ಅಂತ ಇದ್ದರೆ ಆಗಲ್ಲ. ಇಟ್ಸ್ ಮೋರ್ ಲೈಕ್ ಯಾವುದೋ ಒಂದನ್ನು ನೀವು ಬಿಡಲೇಬೇಕು ಈ ಮಂತಲ್ಲಿ, ಇನ್ನೊಂದನ್ನು ವಿನ್ ಮಾಡೋಕ್ಕೆ ಅವ್ರು ಇನ್ನೊಂದನ್ನು ಪಡ್ಕೊಳ್ಳೋಕ್ಕೆ, ಇದನ್ನು ಹೇಳ್ತಾ ಇದೆ. ಸೊ ಇವಾಗ ಟು ಬಿ ಫೇರ್ ಈ ಕಾರ್ಡ್ಗೆ ಏನು ಮೀನಿಂಗ್ ಇದೆ ಅಂತ ನೋಡೋಣ. ನೀವಿಲ್ಲಿ ಪಾಸ್ ಮಾಡ್ಕೊಂಡು ಈ ಮೀನಿಂಗ್ನ ಓದ್ಬೋದು. ನಾನು ಜಸ್ಟ್ ಇಷ್ಟು ಓದ್ತೀನಿ. ಬ್ಯಾಲೆನ್ಸ್, ಜಸ್ಟಿಸ್, ನೀಡ್ಸ್ ಟು ಕನ್ಸಿಡರ್ ಆಪ್ಷನ್ಸ್, ಮ್ಯೂಚುವಲ್ ಬೆನಿಫಿಟ್, ಅ ಲಾ ಆಫ್ ಕಾಸ್ ಆ್ಯಂಡ್ ಎಫೆಕ್ಟ್, ಲೈಫ್ ಆಫರ್ಸ್. ನೀವು ಪಾಸ್ ಮಾಡ್ಕೊಂಡು ಓದ್ಕೋಬೋದು. ಓಕೆ, ಸೊ ದ ಓವರಾಲ್ ಮೀನಿಂಗ್ ಇದು ಕಾರ್ಡಿಗೆ ಅಂತ ಬಂದರೆ, ಇಟ್ಸ್ ಲೈಕ್ ಈ ಆಪ್ಷನ್ಸ್ ಏನಿದೆ, ಯಾವುದರಿಂದ ನಿಮಗೆ ಮ್ಯೂಚುವಲ್ ಬೆನಿಫಿಟ್ ಇದೆ ಅದನ್ನ ಚೂಸ್ ಮಾಡಬೇಕು. ಆರ್ ಯಾವುದರಿಂದ ಯಾರನ್ನ ನೀವು ಚೂಸ್ ಮಾಡಿದ್ರೆ ಅಲ್ಲಿ ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ, ಮ್ಯೂಚುವಲ್ ಬಾಂಡಿಂಗ್ ಇದೆ. ಇಟ್ಸ್ ಲೈಕ್ ನೀವೇ ಎಫರ್ಟ್ ಹಾಕಬೇಕಂತ ಇಲ್ಲ, ಆಚೆ ಸೈಡಿಂದನೂ ಎಫರ್ಟ್ ಬರುತ್ತೆ. ಸೊ ಇವಾಗ ಏನಂತ ಅಂದರೆ, ನೀವು ಎಲ್ಲೋ ಒಂದು ಕಡೆ ಎಲ್ಲ ಆಪ್ಷನ್ಸು ನೆಗ್ಲೆಕ್ಟ್ ಮಾಡಬಾರ್ದು.
ಇಟ್ಸ್ ಮೋರ್ ಲೈಕ್ ಎಲ್ಲ ಆಪ್ಷನ್ನು ವೇ ಮಾಡಬೇಕು, ಅಂದರೆ ಎಲ್ಲ ಒಂದೊಂದು ಆಪ್ಷನ್ನು ಥಿಂಕ್ ಮಾಡಬೇಕು. ಓಕೆ, ಇದನ್ನ ಚೂಸ್ ಮಾಡಿದರೆ ಇದರಿಂದ ನನಗೇನು ಒಳ್ಳೆಯದಾಗುತ್ತೆ, ಇದರಿಂದ ಏನು ಕೆಟ್ಟದಾಗುತ್ತೆ. ಓಕೆ, ಈ ಆಪ್ಷನ್ನ ಚೂಸ್ ಮಾಡಿದರೆ ನನಗೆ ಇದರಿಂದ ಮುಂದೆ ಏನು ಒಳ್ಳೆಯದಾಗುತ್ತೆ, ಏನು ಕೆಟ್ಟದಾಗುತ್ತೆ. ಸೊ ಈ ಥರ ಎಲ್ಲ ಆಪ್ಷನ್ನು ಚೂಸ್ ಮಾಡಿಬಿಟ್ಟು ಒಂದು ಆಪ್ಷನ್ನ ನೀವು ಲಾಸ್ಟಿಗೆ ಚೂಸ್ ಮಾಡಬೇಕು ಅನ್ನೋದೇ ಇವತ್ತು ಈ ಕಾರ್ಡ್ ಮೀನಿಂಗ್. ಆ್ಯಂಡ್ ಇದು ತುಂಬಾ ಇಲ್ಲಿಗೆ ರಿಲೇಟ್ ಆಗ್ತಾ ಇದೆ ವಿತ್ 7 ಆಫ್ ಕಪ್ಸ್ ಹಿಯರ್. ಮುಂಚೆನೇ ಹೇಳ್ದಂಗೆ ನಿಮ್ಮ ಜೀವನದಲ್ಲಿ ತುಂಬಾ ಆಪ್ಷನ್ಸ್, ಒಂಥರ ತುಂಬಾ ಪಾತ್ಸ್ ಓಪನ್ ಆಗಿದೆ. ಆ ಡೈರೆಕ್ಷನ್ಗೆ ಹೋಗೋದಾ, ಈ ಡೈರೆಕ್ಷನಿಗೆ ಹೋಗೋದಾ, ಇಲ್ಲಿ ಹೋಗೋದಾ, ಅಲ್ಲಿ ಹೋಗೋದಾ, ಈ ಥರ ಒಂದು ಕನ್ಫ್ಯೂಷನ್ ಪಾತ್ ಅಲ್ಲಿ ನೀವು ಸಿಕ್ಕಾಕೊಬಿಟ್ಟಿದ್ದೀರ. ಸೊ ಇವಾಗ ಎಲ್ಲ ಆಪ್ಷನ್ನು ವೇ ಮಾಡಿ ಒಂದು ಕನ್ಕ್ಲೂಷನ್ಗೆ ಬರೋದು, ಒಂದು ಆಪ್ಷನ್ನ ಚೂಸ್ ಮಾಡೋದು ವೆರಿ ಮಚ್ ಇಂಪಾರ್ಟೆಂಟ್ ಅಂತ ನೋಡ್ತಾ ಇದ್ದೀನಿ. ಸೊ ಓವರಾಲ್ ನೋಡಿದ್ರೆ ಈ ಮಂತ್ ಒಂಥರ ಕನ್ಫ್ಯೂಸಿಂಗ್ ಮಂತ್ ಅಂತಲೇ ಹೇಳ್ಬೋದು ನಿಮಗೆ. ಆರ್ ಮಂತಲ್ಲಿ ಒಂಥರ ನಿಮಗೆ ತುಂಬಾ ಆಪ್ಷನ್ಸ್ ಬರುತ್ತೆ, ಏನೋ ಒಂದು ಚೂಸ್ ಮಾಡಬೇಕಾದ ಒಂದು ಸಂಗತಿ ನಿಮಗೆ ತಗೊಬಂದುಬಿಡುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಟ್ ಒನ್ ಥಿಂಗ್ ಈಸ್ ಫಾರ್ ಶ್ಯೂರ್, ಪಾರ್ಟ್ನರ್ಶಿಪ್ಪಲ್ಲಿ ಪ್ರಾಬ್ಲಿ ನೆಕ್ಸ್ಟ್ ಫುಲ್ ಮೂನ್ ಯಾವಾಗ ಅಂತ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಈ ಮಂತ್ ಯಾವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ಮಂತಿಂದ ನೆಕ್ಸ್ಟ್ ಫುಲ್ ಮೂನ್ ಯಾವಾಗ, ಅವಾಗೊಂದು ಮೇಜರ್ ಚೇಂಜ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಲೀಬ್ರಾ ಝೋಡಿಯಾಕ್ ಸೈನ್, ಲೀಬ್ರಾದಲ್ಲಿ ಯಾವಾಗ ಫುಲ್ ಮೂನ್ ಬರುತ್ತೆ ಅವಾಗ ಟಾರ್ಗೆಟ್ ಇಟ್ಕೊಂಡು ಇವಾಗ ನೀವು ಏನೋ ಒಂದು ಡಿಸಿಷನ್ ತೊಗೋಬೇಕಾಗತ್ತೆ ನಿಮ್ಮ ಲವ್ ಲೈಫಲ್ಲಿ. ಸೊ ಕರಿಯರ್ ವೈಸ್ ಸಕ್ಸಸ್ ನೋಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ 2 ಪೀಪಲ್ ಮಧ್ಯೆ ನೀವು ಚೂಸ್ ಮಾಡ್ತಾ ಇದ್ದೀರಾ, 2 ತುಂಬಾ ಡೈರೆಕ್ಷನ್ ಮಧ್ಯೆ ಚೂಸ್ ಮಾಡ್ತಾ ಇದ್ದೀರಾ. ಅದನ್ನು ಎಲ್ಲ ಆಪ್ಷನ್ ವೇ ಮಾಡಿಬಿಟ್ಟು ಒಂದು ಪ್ರಾಪರ್ ಡಿಸಿಷನಿಗೆ ಬರಬೇಕು ಅನ್ನೋದನ್ನ ನೋಡ್ತೀನಿ. ಇಲ್ಲಿ ಯಾರೋ ನಿಮ್ಮ ಜೀವನದಲ್ಲಿ 2 ಪೀಪಲಿಂದ ತುಂಬಾ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದಾರೆ. ಇಟ್ಸ್ ಲೈಕ್ ಒಬ್ಬರು ಬಂದುಬಿಟ್ಟು ಸ್ಕಾರ್ಪಿಯೋ, ಕ್ಯಾನ್ಸರ್ ಆರ್ ಪೈಸಿಸ್ ಝೋಡಿಯಾಕ್ ಸೈನ್ ಆಗಿರುತ್ತೆ, ಇನ್ನೊಬ್ಬರು ಬಂದುಬಿಟ್ಟು ಸ್ಯಾಜಿಟೇರಿಯಸ್, ಲಿಯೋ ಆರ್ ಏರಿಸ್ ಝೋಡಿಯಾಕ್ ಸೈನ್ ಆಗಿರ್ತಾರೆ. ಸೊ ಇವರಿಬ್ಬರು ನಿಮ್ಮ ಜೀವನದಲ್ಲಿ ತುಂಬಾ ವೆರಿ ಎಫೆಕ್ಟಿವ್ ರೋಲ್ ಈ ಮಂತಲ್ಲಿ ಪ್ಲೇ ಮಾಡ್ತಾರೆ ಅಂತ ನೋಡ್ತಾ ಇದ್ದೀನಿ. ಯಾವುದೋ ಒಂದು ರೀತಿಯಾದ ಡಿಸಿಷನಿಗೆ ಹೆಲ್ಪ್ ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ಯಾವುದೋ ಒಂದು ನ್ಯೂ ಆಪರ್ಚುನಿಟಿನ ತಗೋಬರ್ತಾರೆ ನಿಮ್ಮ ಜೀವನದಲ್ಲಿ ಅನ್ನೋದನ್ನು ನೋಡ್ತಾ ಇದ್ದೀನಿ. ಆ್ಯಂಡ್ ಇಟ್ ಈಸ್ ಪಾಸಿಬಲ್, ಸಿಂಗಲ್ ಯಾರ್ಯಾರಿದ್ದೀರಾ, ಇಟ್ ಈಸ್ ವೆರಿ ಮಚ್ ಪಾಸಿಬಲ್ ಒಂದು ಪ್ರಪೋಸಲ್ ಬರೋ ಪಾಸಿಬಿಲಿಟೀಸ್ ಇದೆ. ಯಾರೋ ಒಬ್ಬರ ಮೇಲೆ ನಿಮಗೆ ಹೆವಿ ಅಟ್ರಾಕ್ಷನ್ ಆಗೋದಕ್ಕೆ ಪಾಸಿಬಿಲಿಟೀಸ್ ಇದೆ. ಸೊ ನಾನು ಇದನ್ನ ಏನು ನೋಡ್ತಾ ಇದ್ದೀನಿ, ಪ್ರಾಬ್ಲಮ್ ನಿಮ್ಮ ಕರಿಯರ್ ರಿಲೇಟೆಡ್ ಆಗಿರ್ಬೋದು, ನಿಮ್ಮ ಹೈಯರ್ ಅಥಾರಿಟಿ ಪೀಪಲ್ ಆಗಿರ್ಬೋದು, ಇವ್ರ ಮೇಲೆ ನಿಮಗೆ ಹೆವಿ ಅಟ್ರಾಕ್ಷನ್ ಆಗುತ್ತೆ. ಬಟ್ ವಿತ್ 7 ಆಫ್ ಕಪ್ಸ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಪ್ರಾಬಬ್ಲಿ ನೀವು ಇದಕ್ಕೆ ಟೈಮ್ ತೊಗೋಬೇಕು. ಬಿಕಾಸ್ ಇದು ಆಕರ್ಷಣೆ ಆಗಿರ್ಬೋದು, ನೀವು ಇದನ್ನ ಲವ್ ಅಂತ ತಿಳ್ಕೊಳ್ಳೋ ಪಾಸಿಬಿಲಿಟೀಸ್ ಇದೆ. ಬಟ್ ಇದು ಜಸ್ಟ್ ಆಕರ್ಷಣೆ ಆಗಿರಬಹುದು. ಸೊ ಅದಕ್ಕೊಂದು ಕನ್ಕ್ಲೂಷನ್ ಕೊಡೋದಕ್ಕೂ ಮುಂಚೆ, ಕನೆಕ್ಷನ್ನಿಂದ ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಮುಂಚೆ, ಆರ್ ಈ ಪರ್ಸನಿಂದ ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಮುಂಚೆ ಇವ್ರು ನಿಮಗೆ ಎಷ್ಟರ ಮಟ್ಟಿಗೆ ಇಂಪಾರ್ಟೆನ್ಸ್ ಜೀವನದಲ್ಲಿ ಅನ್ನೋದನ್ನ ಯೋಚನೆ ಮಾಡಬೇಕು. ಬಿಕಾಸ್ ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ ಕನ್ಫ್ಯೂಷನಲ್ಲಿ ಎಮೋಷನ್ಸ್ ಎಲ್ಲ ನೆಕ್ಸ್ಟ್ ಲೆವೆಲಿಗೆ ಹೋಗಿಬಿಟ್ಟು ಒಂಥರ ನೀವು ಇದೇ ಲವ್ವು, ಇವ್ರು ನನ್ನ ಇಂಪಾರ್ಟೆಂಟ್ ಪರ್ಸನ್, ಇವ್ರು ನಮ್ಮ ಜೀವನದಲ್ಲಿ ಇವರಿಂದ ತುಂಬಾ ನನಗೆ ಬೇಕಾಗ್ತಾರೆ, ಇವರು ಪ್ರಾಬ್ಲಿ ನಾನು ಇವ್ರ ಜೊತೆನೇ ಇರ್ಬೋದು, ಮುಂದೆ ಮದುವೆ ಆಗ್ಬೋದು, ಈ ಥರ ತುಂಬಾ ಥಾಟ್ಸ್ ಬರೋ ಪಾಸಿಬಿಲಿಟೀಸ್ ತುಂಬಾ ಇದೆ ಈ ಮಂತಲ್ಲಿ. ಬಟ್ 7 ಆಫ್ ಕಪ್ಸ್ ಇರೋದ್ರಿಂದ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ ಏನೇ ಸಿಚುವೇಶನ್ ಆಗಿದ್ರು ಈ ಮಂತಲ್ಲಿ ಲವ್ ಆಗಿರ್ಬೋದು, ಮೇಯ್ನ್ಲಿ ಲವ್ ವಿಚಾರಕ್ಕೆ ಬಂದಾಗ ನೀವು ಎಲ್ಲೋ ಒಂದು ಕಡೆ ಎಡಬಹುದೇನೋ ಅನ್ನೋ ಒಂದು ಪಾಸಿಬಿಲಿಟೀಸ್ ಇದೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ. ಕರಿಯರ್ ವೈಸ್ ಹೇಳೋದೇ ಬೇಡ, ಈ ಮಂತ್ ಒಂಥರ ಓವರಾಲ್ ಸಕ್ಸಸ್ ಆಗಿರುತ್ತೆ ನಿಮಗೆ. ಬಟ್ ಒನ್ ಥಿಂಗ್ ತಲೆಯಲ್ಲಿ ಇಟ್ಕೊಳ್ಳಿ, ಏನೇನು ಆಗ್ತಾಯಿದೆ ಜೀವನದಲ್ಲಿ ಅದಕ್ಕೊಂದು ಗ್ರ್ಯಾಟಿಟ್ಯೂಡ್ ಕೊಡೋದು ವೆರಿ ಮಚ್ ಇಂಪಾರ್ಟೆಂಟ್. ಪ್ರಾಬಬ್ಲಿ ಇದೊಂದು ಸಜೆಷನ್ ನಿಮಗೆ, ರೆಮಿಡಿ ನಿಮಗೆ ಪಾಸಿಟಿವಿಟಿನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ. ದಿನ ಬರೀರಿ ಬುಕ್ಕಲ್ಲಿ, ಇವತ್ತೇನಾಯಿತು, ಒಳ್ಳೇದೇನಾಯಿತು ಅದ್ರ ಮೇಲೆ ಫೋಕಸ್ ಮಾಡಿ. ಒಳ್ಳೇದು, ಓಕೆ ನನಗೆ ಇವತ್ತು ಏನಾಯಿತು, ಆಫೀಸಲ್ಲಿ ತುಂಬಾ ಚೆನ್ನಾಗಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಯಿತು, ನೀವೇನೋ ಐಡಿಯಾಸ್ ಶೇರ್ ಮಾಡಿದ್ರಿ, ಅವರಿಗೆಲ್ಲ ಇಷ್ಟ ಆಯಿತು, ಸೊ ಅದನ್ನ ಬರೀರಿ, ಗುಡ್ ಥಿಂಗ್ಸ್. ಓಕೆ, ಅವ್ರಿಗೆ ಇಷ್ಟ ಆಗಲಿಲ್ವಾ, ಅದನ್ನ ಬಿಟ್ಬಿಡಿ, ಅದನ್ನ ಬರೆಯೋದು ಬೇಡ. ಸೊ ಏನೇನು ಒಳ್ಳೇದಾಯಿತು, ಓಕೆ ನಾನು ಇವತ್ತು ಒಂದಷ್ಟು ಜನ ಒಳ್ಳೆಯವ್ರನ್ನ ಮೀಟ್ ಆದೆ, ಫ್ರೆಂಡ್ಸ್ನ ಮೀಟ್ ಆದೆ, ಖುಷಿ ಆಯಿತು, ಬರೀರಿ, ಅದನ್ನ ಬರೀರಿ, ನಾನು ತುಂಬಾ ಧನ್ಯವಾದಗಳು ದೇವರಿಗೆ, ಇದನ್ನೆಲ್ಲ ಬರೀರಿ. ಸೊ ಇದನ್ನ ಮಾಡೋದ್ರಿಂದ ನಿಮಗೆ ಎಲ್ಲೋ ಒಂದು ಕಡೆ ಒಂದು ಸಕ್ಸಸ್ನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ.
ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಮಂತಲ್ಲಿ ಒಂದು ಸೆಲೆಬ್ರೇಷನ್ ಇರುತ್ತೆ ನಿಮ್ಮ ಜೀವನದಲ್ಲಿ, ಓಕೆನಾ. ಒಂದು ಮದುವೆ ಆಗಿರ್ಬೋದು, ಒಂದು ಪಾರ್ಟಿ ಒಕೇಶನ್ ಆಗಿರ್ಬೋದು, ಆರ್ ಸೆಲೆಬ್ರೇಷನ್ ಆಗಿರ್ಬೋದು, ಏನೋ ಒಂದ್ರದ್ದು. ಸೊ ಈ ಒಂದು ಸೆಲೆಬ್ರೇಷನ್ಗೆ ನೀವನ್ನ ಇನ್ವೈಟ್ ಆಗೋ ಎಲ್ಲ ಪಾಸಿಬಿಲಿಟೀಸ್ ಇದೆ ವಿತ್ ಅ ಸನ್ ಕಾರ್ಡ್ ಹಿಯರ್. ಆ್ಯಂಡ್ ನೀವೇನಾದರೂ ಪ್ರೆಗ್ನೆನ್ಸಿ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ಆರ್ ಏನಾದರೂ ಲೈಕ್ ಒಂದು ನ್ಯೂ ಮೆಂಬರ್ ನಿಮ್ಮ ಫ್ಯಾಮಿಲಿಗೆ ಆ್ಯಡ್ ಆನ್ ಆಗೋದು, ಅದೊಂದು ಪೆಟ್ ಆಗಿರ್ಬೋದು, ಮಕ್ಕಳೇ ಅಂತಲ್ಲ, ಪೆಟ್ಸು ಮಕ್ಕಳೇ. ಸೊ ಈ ಥರ ಒಂದು ನ್ಯೂ ಥಿಂಗ್ ಆ್ಯಡ್ ಆಗೋ ಪಾಸಿಬಿಲಿಟೀಸ್ ಇದೆ ವಿತ್ ದ ಪೇಜ್ ಆಫ್ ಕಪ್ಸ್ ಆ್ಯಂಡ್ ಸನ್ ಹಿಯರ್. ಸೊ ಪ್ರೆಗ್ನೆನ್ಸಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಇಟ್ಸ್ ಅ ಗುಡ್ ಟೈಮ್, ನೀವೊಂದು ಪಾಸಿಟಿವ್ ನ್ಯೂಸ್ನ ಕೇಳಿಬರ್ತೀರ. ಸೊ ಇದಾಗಿರುತ್ತೆ ನಿಮ್ಮ ಹೋಲ್ ಮಂತ್ ರೀಡಿಂಗ್. ಈ ಥರ ಮಂತ್ಲಿ ವೈಸ್ ರೀಡಿಂಗ್ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ತಿಳಿಸಿ. ಬೇಕು ಅಂತ ವೀಕ್ಲಿ ಅಪ್ಡೇಟ್ಸ್ ಬೇಕು ಅಂದರೆ ಪ್ಲೀಸ್ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಸೊ ಇನ್ಸ್ಟಾಗ್ರಾಮ್ ಓಪನ್ ಮಾಡಬೇಕು ಅಕೌಂಟ್, ಯೂಟ್ಯೂಬ್ ಲೈಕ್ ಏನು ಅಕೌಂಟ್ ಕನ್ನಡದಲ್ಲಿ ಓಪನ್ ಮಾಡಬೇಕು ಅಂದರೆ ಇನ್ಸ್ಟಾಗ್ರಾಮ್ ಕಮೆಂಟ್ಸಲ್ಲಿ ತಿಳಿಸಿ. ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಕ್ಲೇಮ್ ಮಾಡ್ಕೋಬೇಕು ಮೆಸೇಜ್ ಅಂದರೆ 111 ಅಂತ ಟೈಪ್ ಮಾಡಿ. ಲೆಟ್ ಮೀ ನೋ ಏನು ಅನಿಸ್ತು ಅಂತ. ಓವರಾಲ್ ಪಾಸಿಟಿವ್ ನೋಡ್ತಾ ಇದ್ದೀನಿ, ಕನ್ಫ್ಯೂಷನ್ ಒಂದು ಬಿಟ್ಟರೆ. ಮೋರ್ ಓವರ್ ನೀವು ಗ್ರ್ಯಾಟಿಟ್ಯೂಡ್ ಎಷ್ಟು ಬರೀತೀರ ಅಷ್ಟು ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಲೈಫಲ್ಲಿ ಯಾವ ಆಪ್ಷನ್ ಒಳ್ಳೆಯದು, ಯಾವ್ದು ಆಪ್ಷನ್ ಬೇಡ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಓಕೆ, ಫಾರ್ ದ ಸೆಕೆಂಡ್ ಗ್ರೂಪ್ ಯಾರ್ಯಾರು ಈ ಸೆಕೆಂಡ್ ಗ್ರೂಪ್ನ ಚೂಸ್ ಮಾಡಿದ್ರಿ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ನಿಮ್ಮ ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಅಕ್ವೇರಿಯಸ್, ಲಿಬ್ರಾ, ಲಿಯೋ, ಸ್ಕಾರ್ಪಿಯೋ, ಸ್ಯಾಜಿಟೇರಿಯಸ್, ಕ್ಯಾಪ್ರಿಕಾರ್ನ್, ಅಕ್ವೇರಿಯಸ್, ಲಿಬ್ರಾ. ಓಕೆ, ಅಗೇನ್ ಸೊ ಕನ್ನಡದಲ್ಲಿ ಹೇಳ್ತೀನಿ. ಸಿಂಹರಾಶಿ, ವೃಶ್ಚಿಕ ರಾಶಿ, ಧನಸ್ಸು ರಾಶಿ, ಮಕರ ರಾಶಿ, ಅಕ್ವೇರಿಯಸ್, ಕುಂಭರಾಶಿ, ತುಲಾರಾಶಿ. ಓಕೆ, ಸೊ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಫಾರ್ ದ ಗ್ರೂಪ್ 2. ನೋಡೋಣ ನಿಮಗೆ ಏನೇನು ಮೆಸೇಜಸ್ ಇದೆ ಅಂತ. ಫಸ್ಟ್ ಎಲ್ಲದಕ್ಕೂ ಮುಂಚೆ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ ಸೆಕ್ಷನಲ್ಲಿ ಏನು ಅನಿಸ್ತು ಅಂತ ಹೇಳೋದನ್ನು ಮರಿಬೇಡಿ. ಓಕೆ, ಸೊ ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯೋರ್ ಗೋಲ್. ವಾವ್, ಇಟ್ಸ್ ಲೈಕ್ ಆಲ್ಮೋಸ್ಟ್ ಫುಲ್ ಮೂನ್ಗೆ ಏನೇನು ಕ್ಲೋಸ್ ಆಗಿರೋ ಅಂಥ ಮೂನ್ ಅದು, ಓಕೆನಾ. ಸೊ ಇನ್ನು ಏನೇನು ಮೆಸೇಜ್ ಇದೆ ಅಂತ ನೋಡಿಬಿಟ್ಟು ಇಟ್ಸ್ ತುಂಬಾ ಬೇಗ ಬಂದುಬಿಡ್ತು ಮೆಸೇಜ್. ಆಲ್ರೈಟ್, ಸೊ ಕಮ್ ಟು ದ ಎಡ್ಜ್. ವಾವ್, ಏನೋ ನಿಮ್ಮ ಲೈಫಲ್ಲಿ ಆಲ್ಮೋಸ್ಟ್ ಕ್ಲೋಸ್ ಟು ಎಂಡಿಂಗ್ ನೋಡ್ತಾ ಇದ್ದೀನಿ, ಲೈಕ್ ಆಲ್ಮೋಸ್ಟ್ ವೆರಿ ಕ್ಲೋಸ್ ಟು ಎಂಡಿಂಗಲ್ಲಿದ್ದೀರಾ ನಿಮ್ಮ ಜೀವನದಲ್ಲಿ. ಓಕೆ, ನೋಡೋಣ ಇದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಏನೇನು ಸಿಗುತ್ತೆ ಅಂತ. ಆ್ಯಂಡ್ next message, our main message. Wow, balance, ಏನ್ರ ಬಗ್ಗೆ ಇದು ಹೇಳ್ತಾ ಇದೆ ಅಂತ ನೋಡೋಣ. ಓಕೆ, 2 more messages. It's wow, look at this arrow. ಲಾಸ್ಟ್ ಗ್ರೂಪಿಗೆ ಬಂದಿತ್ತು arrow, which is amazing. October. ಓಕೆ, ಸೊ ಏನರ ಬಗ್ಗೆ ಹೇಳ್ತಾ ಇದೆ, ಒಂದು ಕ್ಲಾರಿಟಿಗೋಸ್ಕರ ಟ್ಯಾರೋ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಅಕ್ಟೋಬರಲ್ಲಿ ಏನಾದರೂ ಪಾಸ್ಟ್ 2023 ಅಕ್ಟೋಬರಲ್ಲಿ ಏನಾದರೂ ಒಂದು ಮಿಷನ್ನ ನೀವು ಸ್ಟಾರ್ಟ್ ಮಾಡ್ಕೊಂಡಿದ್ರಿ ಅಂತ ನೋಡ್ತಾ ಇದ್ದೀನಿ. ಬಿಕಾಸ್ ಅಕ್ಟೋಬರ್, ಸೆಪ್ಟೆಂಬರ್, ಅಕ್ಟೋಬರ್ ಈ ಥರ ಮಂತಲ್ಲಿ ನೋಡೋಣ ಏನು ನಿಮಗೆ ಇಂಪಾರ್ಟೆಂಟ್ ಮೆಸೇಜ್ ಇದೆ ಈ ಮಂತಲ್ಲಿ ಅಂತ. 8 of Wands, alright. So for the second group, first tarot card ನಿಮ್ದಾಗಿದೆ 8 of Wands, 6 of Cups, the Fool, look at this, and King of Pentacles. ಸೊ ರೀಸೆಂಟ್ಲಿ ನಾನು ಟ್ಯಾರೋ ಅಂತ ಒಂದು ಮೂವಿನ ನೋಡಿದೆ.
ಫುಲ್ ರೆಪ್ರೆಸೆಂಟೇಷನ್ ಆ ಮೂವಿಯಲ್ಲಂತೂ ನೆಕ್ಸ್ಟ್ ಲೆವೆಲಲ್ಲಿತ್ತು. ನೋಡಿಲ್ಲ ಅಂದರೆ ನೋಡಿ. ಇಟ್ಸ್ ನಾಟ್ ರಿಲೇಟೆಡ್ ಟು ಕಂಪ್ಲೀಟ್ಲಿ ಲೈಕ್ ಪ್ರಾಪರ್ ಮೀನಿಂಗ್ ಇಲ್ಲ ಟ್ಯಾರೋ ಕಾರ್ಡ್ಸ್ ಬಗ್ಗೆ ಅದು ಇದು ಬಗ್ಗೆ, ಬಟ್ ಇಟ್ಸ್ ಕೈಂಡ್ ಆಫ್ ಅ ಫನ್ನಿ ವೆನ್ ಇಟ್ ಕಮ್ಸ್ ಟು ಫೂಲ್. ಓಕೆ, ನಾನು ಏನು ನೋಡ್ತಾ ಇದ್ದೀನಿ ಅಂತಂದರೆ ಆಟೋಮೆಟಿಕ್ಕಾಗಿ ಐ ರಿಮೆಂಬರ್ಡ್ ದಟ್ ಮೂವಿ. ಈ ಫೂಲ್ ನೆನಪಾದಾಗ ನಾನು ಏನು ನೋಡ್ತಾ ಇದ್ದೀನಿ ಅಂತ ಅಂದರೆ, ನೀವು ಯಾವುದೋ ಒಂದು ವಿಷಯದ ಮೇಲೆ ಕಂಪ್ಲೀಟಾಗಿ ಹೆದರ್ಕೋಬಿಟ್ಟಿದ್ದೀರಾ. ಓಕೆನಾ? ಈವನ್ ದೋ ಹೊರಗಡೆಗೆ ನೀವು ಕೂಲ್ ಪರ್ಸ್ನಾಲಿಟಿನ ವ್ಯಕ್ತಪಡಿಸ್ತಾ ಇದ್ರೂ, ಬಟ್ ಡೀಪ್ ಇನ್ಸೈಡ್ ಯಾವುದೋ ಒಂದು ವಿಷಯದ ಬಗ್ಗೆ ಹೆದರ್ಕೋಬಿಟ್ಟಿದ್ದೀರಾ, ಏನೋ ಒಂದು ಇನಿಷಿಯೇಟ್ ಮಾಡಿಬಿಟ್ಟಿದ್ದೀರಾ, ಅದ್ರ ಮೇಲೆ ನಿಮಗೆ ಡೌಟ್ ಆಗ್ತಾಯಿದೆ, ಭಯ ಆಗ್ತಾಯಿದೆ. ಆ್ಯಂಡ್ ಸುತ್ತಮುತ್ತಲಿರೋರನ್ನ ನೋಡ್ತಾ ಇದ್ದರೆ ಇನ್ನೂ ಡಿಮೋಟಿವೇಟ್ ಆಗ್ತಾಯಿದೆ. ಪ್ರಾಬಬ್ಲಿ ನೀವು ಏನೋ ಗ್ರೂಪಲ್ಲಿ ಏನೋ ಒಂದು ಸ್ಟಾರ್ಟ್ ಮಾಡಿದ್ರಿ, ಅವ್ರಿಗೆ ಫೇಲ್ಯೂರ್ ಬಂತು, ಇವರಿಗೇನೋ ಒಂದು ರಾಂಗ್ ಪಾತ್ ಆಯಿತು, ಇವರಿಗೇನೋ ಫೇಲ್ ಆಯಿತು, ಇದಾಯಿತು, ಪ್ರಾಬ್ಲಿ ನಿಮಗೂ ಹಾಗೆ ಆಗುತ್ತೆ ಅನ್ನೋ ಒಂದು ಥಾಟಲ್ಲಿದ್ದೀರ. ಸೊ ಇಟ್ಸ್ ಮೋರ್ ಲೈಕ್ ನೀವು ಜಾಸ್ತಿ ಬೇರೆಯವ್ರನ್ನ ನೋಡೋದಾಗಲಿ, ಬೇರೆಯವ್ರನ್ನ ಒಪಿನಿಯನ್ ಕೇಳೋದಾಗಲಿ ಇದೆಲ್ಲ ಕಮ್ಮಿ ಮಾಡಿ ನೀವೊಂದು ಪಾತ್ನ ಚೂಸ್ ಮಾಡಿಬಿಟ್ಟು ನೀವು ಅಲೋನಾಗಿ ಹೋಗೋದು ವೆರಿ ಮಚ್ ಇಂಪಾರ್ಟೆಂಟ್. ನೀವು ಏನು ಡಿಸಿಷನ್ ತೊಗೊತೀರಾ ಅದ್ರ ಮೇಲೆ ನೀವು ರಿಲೈ ಆಗಬೇಕು, ಅದನ್ನು ನೀವು ನಂಬಬೇಕು ಆ್ಯಂಡ್ ಅದನ್ನು ಎದುರಿಸ್ಬೇಕು. ಬಿಕಾಸ್ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ, ನಿಮಗೆ ಗೊತ್ತು ಈ ಒಂದು ಸಿಚುವೇಶನ್, ಈ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಏನು ನಿಮ್ಮ ಲೈಫಲ್ಲಿ ನೀವು ಆಕ್ಸೆಪ್ಟ್ ಮಾಡಬೇಕು ಅಂತ ಹೋಗ್ತಾ ಇದ್ದೀರಾ, ಅದರಿಂದ ನಿಮಗೆ ತುಂಬಾ ಚಾಲೆಂಜಸ್ ಬರುತ್ತೆ ಅಂತ ನಿಮಗೆ ಆಲ್ರೆಡಿ ಗೊತ್ತು. ಸೊ ಅದನ್ನ ನೀವಿವಾಗ ಎಷ್ಟು ಆಕ್ಸೆಪ್ಟ್ ಮಾಡಿಬಿಟ್ಟು ಅದನ್ನ ಎಷ್ಟು ಎದುರಿಸ್ತಿರೋ ಅದು ನಿಮಗೆ ಅಷ್ಟೇ ಗುಡ್ ಔಟ್ಕಮ್ ಬರುತ್ತೆ. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಗುಡ್ ಔಟ್ಕಮ್ ಬರುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಅವರು ಇವ್ರದ್ದು ಜೀವನದಲ್ಲಾಗಿದ್ದೆ ನಿಮ್ಮದ್ರಲ್ಲಿ ಆಗಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ನಿಮ್ಮಲ್ಲಿ ಏನೋ ಒಂದು ಎಕ್ಸೆಪ್ಷನ್ ಇದೆ, ನೀವು ಚೂಸ್ ಮಾಡಿರೋ ಪಾತಲ್ಲಿ ಯಾವುದೋ ಒಂದು ಡಿಫರೆಂಟ್ ಆಗಿದೆ ಕಂಪೇರ್ ಟು ಇವ್ರದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಿಮ್ದೊಂಥರ ಕಂಪ್ಲೀಟ್ ಡಿಫ್ರೆಂಟ್ ಪಾತ್ ಆಗಿದೆ. ಸಾರಿ. ಓಕೆ, ಆ್ಯಂಡ್ ಅದನ್ನ ಯಾವ ಥರ ನೀವು ಯೂನಿಕ್ಕಾಗಿ ಎದುರಿಸ್ತಿರೋ ಅಷ್ಟು ನಿಮಗೆ ಒಳ್ಳೆ ಔಟ್ಕಮ್ ಸಿಗುತ್ತೆ, ರೆಕಗ್ನೈಸೇಷನ್ ಸಿಗುತ್ತೆ, ಆ್ಯಂಡ್ ಫೈನಲಿ ನೀವೇನೋ ಒಂದನ್ನು ಗಳಿಸ್ತಿರೋ ಜೀವನದಲ್ಲಿ ಅಂತ ಹೇಳ್ಬೋದು. ಸೊ ಈ ಮಂತಲ್ಲಿ ಎಷ್ಟು ನೀವು ನಿಮ್ಮದೇ ಯೂನಿಕ್ಕಾಗಿ ಗ್ರೂಪನ್ನ ಬಿಟ್ಟು ನೀವು ಓನಾಗಿ ಹೊರಗೆ ಬರ್ತಿರೋ, ದ್ಯಾಟ್ ವಿಲ್ ಬಿ ದ ಬೆಸ್ಟ್ ಥಿಂಗ್ ಫಾರ್ ಯು ಗೈಸ್. ಇಲ್ಲಿ ಆಲ್ಮೋಸ್ಟ್ ಫೈರ್ ಸೈನ್, 2 ಫೈರ್ ಸೈನ್ ಇದೆ ಪ್ರಾಬಬ್ಲಿ. ಓಕೆ, ಕಿಂಗ್ ಆಫ್ ಪೆಂಟಕಲ್ಸ್ ಅರ್ತ್ ಸೈನ್, 1 ಕ್ಯಾಪ್ರಿಕಾರ್ನ್. ಆಲ್ ರೈಟ್, ಒಂದೇ ಅರ್ತ್ ಸೈನ್ ಇದೆ ಇಲ್ಲಿ. ಓಕೆ, ಸೊ ಫಾರ್ ದ ಸೆಕೆಂಡ್ ಗ್ರೂಪ್ ಇವಾಗ ಬರೋಣ ಮೇನ್ ರೀಡಿಂಗಿಗೆ. ಅಕ್ಟೋಬರಲ್ಲಿ ಪ್ರಾಬಬ್ಲಿ ನಿಮ್ಮ ಜೀವನದಲ್ಲಿ 2023ಯಲ್ಲಿ ಏನೋ ಒಂದು ಇನಿಷಿಯೇಟ್ ಮಾಡಿದ್ರಿ ಅಂತ ನಾನು ನೋಡ್ತಾ ಇದ್ದೆ. ಅದು ಈಗ ಆಲ್ಮೋಸ್ಟ್ ಒಂದು ಕ್ಲೋಸ್ ಎಂಡಿಂಗಿಗೆ ಬಂದಿದೆ. ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್, ಕಮ್ ಟು ದ ಎಡ್ಜ್. ಓಕೆ, ಆ್ಯಂಡ್ ಲುಕ್ ಎಟ್ ದಿಸ್. ಈಗ ಇವೆರಡು ಕಾರ್ಡನ್ನು ನೋಡಿದ್ರೆ ಇಟ್ಸ್ ಆಲ್ಮೋಸ್ಟ್ ಸಿಮಿಲರ್ ಇಮೇಜ್ ನೋಡ್ತಾ ಇದ್ದೀನಿ. ಏನೋ ಒಂದು ಅನ್ನೋನ್, ಗೊತ್ತಿಲ್ಲದಿರೋ ಒಂದು ಜಾಗಕ್ಕೆ ಹೋಗೋದಕ್ಕೆ ಮೋಟಿವೇಟ್ ಮಾಡ್ತಾ ಇದೆ. ಇಟ್ಸ್ ಲೈಕ್ ಇಲ್ಲೂ ಈ ಫೂಲಿಗೆ ಗೊತ್ತಿಲ್ಲ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ, ಬಟ್ ಸ್ಟಿಲ್ ಮುಂದೆ ಹೋಗ್ತಾ ಇದ್ದಾನೆ. ಇಲ್ಲೂ ಅಷ್ಟೇ, ಈ ಹುಡುಗಿಗೆ ಲೈಕ್ ಹಿಂದೆ ಆಗಿದ್ದು ಗ್ರ್ಯಾಟಿಟ್ಯೂಡ್ ಕೊಡ್ತಾ ಇದ್ದಾರೆ ಅಂತ ಫೀಲ್ ಆಗ್ತಾರೆ. ಆ್ಯಂಡ್ ಮೋರ್ ಓವರ್ ಮುಂದೆ ಏನಾಗ್ತಾ ಇದೆ ಗೊತ್ತಿಲ್ಲ, ಬಟ್ ರಿಸ್ಕ್ ತೊಗೊತಾ ಇದ್ದಾರೆ ಇವರು ಇಬ್ಬರೂ. ಇಲ್ಲಿ ರಿಸ್ಕ್ ತೊಗೊತಾ ಇದ್ದಾರೆ. ಇಟ್ಸ್ ಅ ವೆರಿ ಗುಡ್ ಮೆಸೇಜ್ ಫಾರ್ ದಿಸ್ ಗ್ರೂಪ್. ಈ ಮಂತಲ್ಲಿ ನೀವು ರಿಸ್ಕ್ ತೊಗೋಬೇಕು. ಪ್ರಾಬಬ್ಲಿ ಯಾವುದೋ ಒಂದು ಅನ್ನೋನ್ ಜಾಗಕ್ಕೆ ನೀವು ಹೋಗಬೇಕು, ಯಾವುದೋ ಒಂದು ಗೊತ್ತಿಲ್ಲದೆ ಇರೋ ಒಂದು ಗ್ರೂಪ್ ಜೊತೆ ನೀವು ಮಿಂಗಲ್ ಆಗಬೇಕು. ಗ್ರೂಪ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಈ ಮಂತಲ್ಲಿ ನೀವು ಎಷ್ಟು ರಿಸ್ಕ್ ತೊಗೊತಿರೋ ಅಷ್ಟು ಒಳ್ಳೆಯದೇ. ಐ ಫೀಲ್ ಲೈಕ್ ನಿಮಗೆ ಯಾವುದೋ ಒಂದು ಡ್ರೀಮ್ ಇತ್ತು ಫ್ರಮ್ ವೆರಿ ಲಾಂಗ್ ಟೈಮ್. ನಿಮಗೆ ಈ ಡ್ರೀಮ್ ಇದೆ, ಇದೊಂದು ಯೂನಿಕ್ ಡ್ರೀಮ್. ಪ್ರಾಬಬ್ಲಿ ನೀವು ಯಾರ ಜೊತೆನೂ ಡಿಸ್ಕಸ್ಸು ಮಾಡಿರಲ್ಲ. ನನಗೆ ಈ ಥರ ಒಂದು ಯೋಚನೆ ಇದೆ, ಈ ಥರ ಒಂದು ಕನಸುಗಳಿದೆ. ಇದು ನಿಮ್ಮ ಕರಿಯರ್ ರಿಲೇಟೆಡ್ ಕನಸಾಗಿರ್ಬೋದು, ನಿಮ್ಮ ಲವ್ ರಿಲೇಟೆಡ್ ಕನಸಾಗಿರ್ಬೋದು. ನೀವು ಅದನ್ನು ಬಾಯಿ ಮುಚ್ಕೊಂಡು ಕೂತೀರಿ. ಇಷ್ಟು ದಿನ ನೀವು ಯಾರಿಗೂ ಹೇಳೇ ಇರಲಿಲ್ಲ ಪ್ರಾಬಬ್ಲಿ, ನನಗೆ ಈ ಥರ ಒಂದು ಬೇಕು, ಆಗಬೇಕು, ನಾನು ಈ ಒಂದು ವ್ಯಕ್ತಿ ಆಗಬೇಕು ಅಂತ. ಪ್ರಾಬಬ್ಲಿ ಈ ಮಂತು ನೀವು ಅದನ್ನ ಮುಚ್ಚಿಟ್ಕೊತಿರೋ, ಎಷ್ಟು ಒಳಗಿಟ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ಕೊತಿರೋ, ಅದರಿಂದ ನಿಮಗೇನು ಉಪಯೋಗ ಆಗಲ್ಲ. ಈ ಮಂತಲ್ಲಿ ಒಂದು ಆಪರ್ಚುನಿಟಿ ನಿಮಗೆ ಬರ್ತಾ ಇದೆ. ಇಟ್ಸ್ 8 ಆಫ್ ಒನ್ಸ್ ಹಿಯರ್ ವಿತ್ ಅ ಫೂಲ್. ಐ ಫೀಲ್ ಲೈಕ್ ಯಾವುದೋ ಒಂದು ತುಂಬಾ ಬೇಗ ಈ ಆಪರ್ಚುನಿಟಿ ಬರ್ತಾ ಇದೆ. 8 ಆಫ್ ಒನ್ಸ್ ವಿತ್ ಆ್ಯರೋ,
ಕೈಂಡ್ ಆಫ್ ಇಲ್ಲಿ ಡೈರೆಕ್ಟ್ ನಾನು ಏನು ನೋಡ್ತಾ ಇದ್ದೀನಿ ಅಂತಂದರೆ ಡೈರೆಕ್ಟಾಗಿ ನಿಮಗೊಂದು ಆಪರ್ಚುನಿಟಿ ಬರ್ತಾಯಿದೆ, ವೆರಿ ಕ್ವಿಕ್ ಬರ್ತಾಯಿದೆ, ಓಕೆನಾ. ಸೊ ಆ ಆಪರ್ಚುನಿಟಿನಲ್ಲಿ ನೀವು ಡೈರೆಕ್ಟಾಗಿ ಒಂದು ಡಿಸಿಷನ್ ತೊಗೋಬೇಕು. ಇಟ್ಸ್ ಲೈಕ್ ನಿಮಗೆ ಯೋಚನೆ ಮಾಡೋಕ್ಕೂ ಟೈಮ್ ಇರೋಲ್ಲ ಅಂಥ ಒಂದು ಸಿಚುವೇಷನಲ್ಲಿ ಇರ್ತೀರ. ಎಷ್ಟು ನೀವು ರಿಸ್ಕ್ ತಗೊಂಡು ತುಂಬ ಓವರ್ ಥಿಂಕ್ ಮಾಡ್ದಾನೆ ಇಷ್ಟು ದಿನ ಮುಚ್ಚಿಟ್ಕೊಂಡಿರೋ ಒಂದು ಭಾವನೆನ ಹೇಳ್ಕೊಂಡು ರಿಸ್ಕ್ ತಗೋಬಿಡ್ತಿರೋ ಅಷ್ಟು ನಿಮಗೆ ಒಳ್ಳೆಯದು. ಆ್ಯಂಡ್ ವಿತ್ ಅ 6 ಆಫ್ ಕಪ್ಸ್ ಆ್ಯಂಡ್ ಅ ಫೂಲ್ ಹಿಯರ್, ಯಾರನ್ನೋ ಕಂಡ್ರೆ ನಿಮಗೆ ತುಂಬಾ ಇಷ್ಟ ಇದೆ, ಓಕೆನಾ. ಯಾರೋ ಒಂದು ಮನುಷ್ಯರು ಕಂಡ್ರೆ ನಿಮಗೆ ತುಂಬಾ ಇಷ್ಟ ಇದೆ ಆ್ಯಂಡ್ ನಿಮ್ಮ ಫೀಲಿಂಗ್ಸ್ ಅವ್ರ ಮೇಲೆ ತುಂಬಾ ಮುಚ್ಚಿಟ್ಟಿದ್ರಿ, ಇಷ್ಟು ವರ್ಷ ಆಗಿರ್ಬೋದು, ಇಷ್ಟು ಮಂತ್ಸ್ ಆಗಿರ್ಬೋದು. ಈ ಮಂತ್ ನೀವು ರಿಸ್ಕ್ ತಗೊಂಡು ಅವರಿಗೆ ನೀವು ನಿಮ್ಮ ಮನಸ್ಸಿನ ಭಾವನೆನ ಹೇಳೋದು ತುಂಬಾ ಇಂಪಾರ್ಟೆಂಟ್, ಓಕೆನಾ. ವೆರಿ ಮಚ್ ಇಂಪಾರ್ಟೆಂಟ್. ಇಷ್ಟು ದಿನ ಏನು ನಿಮ್ಮ ಫೀಲಿಂಗ್ಸ್ನ ಮುಚ್ಚಿಟ್ಕೊಂಡಿದ್ರಿ ಅದನ್ನು ತಗೊಳ್ಳೋದು, ಅದನ್ನ ಫೈನಲ್ ನೀವು ಅವರಿಗೆ ವ್ಯಕ್ತಪಡಿಸೋದು ತುಂಬಾ ಇಂಪಾರ್ಟೆಂಟ್. ಔಟ್ಕಮಲ್ಲಿ ಏನಾಗುತ್ತೆ, ಏನು ರೆಸ್ಪಾಂಡ್ ಮಾಡ್ಬೋದು ಅದ್ರ ಬಗ್ಗೆ ಯೋಚನೆ ಬೇಡ. ನೀವಿಲ್ಲಿ ಒಂದು ಸತಿ ನೀವು ರಿಸ್ಕ್ ತೊಗೊಂಡು ಮುಂದೆ ಹೋದರೆ ನಿಮ್ಮ ಮೇಲೆ ನಿಮಗೆ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ನಿಮ್ಮ ಮೇಲೆ ನಿಮಗೆ ಹೊಸ ಒಂದು ಮೋಟಿವೇಶನ್ ಬರುತ್ತೆ, ನಿಮ್ಮ ಮೇಲೆ ನಿಮಗೆ ಡಿಫ್ರೆಂಟ್ ಒಪಿನಿಯನ್ನೇ ಚೇಂಜ್ ಆಗಿಬಿಡುತ್ತೆ ಅಂತ ನೋಡ್ತಾ ಇದ್ದೀನಿ. ಇವಾಗ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಯಾವುದೋ ಒಂದು ರಿಸ್ಕ್ ತೊಗೊಳ್ಳೋದು, ಜೀವನದಲ್ಲಿ ಮುಂದೆ ಕಾಲಿಡೋದು ತುಂಬಾ ಇಂಪಾರ್ಟೆಂಟ್ ಈ ಮಂತಲ್ಲಿ ಅಂತ ನೋಡ್ತಾ ಇದ್ದೀನಿ. ಸೊ ಇಲ್ಲಿ ಬ್ಯಾಲೆನ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ಅಂತ ನೋಡೋಣ. ಸೊ ನೀವು ಪಾಸ್ ಮಾಡಿಕೊಂಡು ಈ ಮೆಸೇಜ್ನ ಫುಲ್ ಓದ್ಬೋದು. ಸ್ವಲ್ಪ ಓದ್ತೀನಿ. ಐ ಮಸ್ಟ್ ಕ್ರಿಯೇಟ್ ಬಿಫೋರ್ ದ ಆಪರ್ಚುನಿಟಿ ಡಿಸಪಿಯರ್ಸ್. ಎಕ್ಸಾಕ್ಟ್ಲಿ ನಿಮ್ಮ ಮುಂದೆ ಬಂದಿರೋ ಆಪರ್ಚುನಿಟಿ ಇದು ಅದನ್ನೇ ಹೇಳ್ತಾ ಇದೆ. ಅದನ್ನು ಫಸ್ಟು ತೊಗೊಳ್ಳೋದು ನೀವು ಈ ಮಂತಲ್ಲಿ ವೆರಿ ಮಚ್ ಇಂಪಾರ್ಟೆಂಟ್. ಅದು ಕಳೆದು ಹೋದ್ಮೇಲೆ ಯೋಚನೆ ಮಾಡ್ತೀರಾ, ಆಬ್ವಿಯಸ್ಲಿ ನೀವು ಯೋಚನೆ ಮಾಡ್ತೀರಾ. ವಿತ್ 6 ಆಫ್ ಕಪ್ಸ್ ಇಯರ್, ಈ ಆಪರ್ಚುನಿಟಿ ನಿಮ್ಮ ಜೀವನದಲ್ಲಿ ಮುಂಚೆ ಒಂದು ಸತಿ ಬಂದಿತ್ತು, ಯಾವುದೋ ಒಂದು ವಿಚಾರಕ್ಕೆ ನೀವು ಕಳ್ಕೊಬಿಟ್ಟಿದ್ರಿ, ಮತ್ತೆ ಈ ಆಪರ್ಚುನಿಟಿ ಹಿಂತಿರುಗಿ ಬರ್ತಾಯಿದೆ. ಪ್ರಾಬಬ್ಲಿ ಅಕ್ಟೋಬರಲ್ಲಿ ಈ ಒಂದು ಆಪರ್ಚುನಿಟಿ ಬಂದಿತ್ತು, ಓಕೆನಾ. ಬಟ್ ನೀವು ಅವಾಗ ಅದನ್ನ ನೀವು ನೆಗ್ಲೆಕ್ಟ್ ಮಾಡಿರ್ಬೋದು, ಅದ್ರ ಬಗ್ಗೆ ಮರ್ತು ಬಿಟ್ಟಿರ್ಬೋದು, ಅದ್ರ ಬಗ್ಗೆ ಏನೋ ಫೇಲ್ಯೂರು ಆಗಿರ್ಬೋದು. ಮತ್ತು ಆ ಆಪರ್ಚುನಿಟಿ ತಿರುಗಿ ಬರ್ತಾ ಇದೆ ನಿಮ್ಮ ಜೀವನಕ್ಕೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ಸೊ ಇವಾಗ ಆ ಆಪರ್ಚುನಿಟಿ ತೊಗೊಂಡು ಅದನ್ನ ಯೂಸ್ ಮಾಡಿಕೊಂಡು ಏನೋ ಒಂದು ಕ್ರಿಯೇಟ್ ಮಾಡೋದು ವೆರಿ ಮಚ್ ಇಂಪಾರ್ಟೆಂಟ್. ಅದು ನಿಮ್ಮ ಕೈ ಬಿಟ್ಟು ಹೋಗೋದಕ್ಕೂ ಮುಂಚೆ ವೆರಿ ಅಮೇಝಿಂಗ್ ಮೆಸೇಜ್. ಪಾಸ್ ಮಾಡಿಬಿಟ್ಟು ಇದನ್ನ ಓದ್ಬೋದು. ಇದೊಂದು ನೋಡ್ತೀನಿ. ರನ್ನಿಂಗ್ ಟುವರ್ಡ್ ಸಮಥಿಂಗ್ ಮೇ ಚೇಸ್ ಇಟ್ ಅವೇ. ಬಿ ವೇರಿ ಆಫ್ ಬೀಯಿಂಗ್ ಡಿಸೀವ್ಡ್ ಬೈ ಯುವರ್ ಓನ್ ಡಿಸೈರ್ಸ್. ಐ ಟೇಕ್ me with me wherever I go. Is there a part of my life that may be out of alignment with who I am? Okay. ಸೊ ಇದು ಇನ್ನೊಂದೇನು ಹೇಳ್ತಾ ಇದೆ ಅಂದರೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ನಿಮ್ಮ ಪರ್ಸ್ನಲ್ ಲೈಫ್, ನಿಮ್ಮ ಪ್ರೊಫೆಷ್ನಲ್ ಲೈಫ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಪ್ರಾಬಬ್ಲಿ ತುಂಬ ಜನ ನೀವು ಒಂಥರ ಏನೋ ಒಂದು ಆಪರ್ಚುನಿಟಿ ಬಂತು ಅಂತ ತುಂಬ ವರ್ಷದಿಂದ ಆಗಿರ್ಬೋದು, ತುಂಬ ಮನಸ್ಸಿಂದ ಆಗಿರ್ಬೋದು, ಅದ್ರ ಹಿಂದೆನೇ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಇದು ಒಂದು 2 ಡಿಫ್ರೆಂಟ್ ಸಿಚುವೇಶನ್ಸ್ನ ತೋರಿಸ್ತಾ ಇದೆ. ಒಬ್ಬರಿಗೆ ರಿಸ್ಕ್ ತಗೊಳ್ಳಿ ಅನ್ನೋದನ್ನ ಹೇಳ್ತಾ ಇದೆ. ಇನ್ನೊಂದಷ್ಟು ಜನಕ್ಕೆ ಏನು ನೋಡ್ತಾ ಇದ್ದೀನಿ ಅಲ್ಲಿ ಅಂದರೆ, ನೀವು ಯಾವುದೋ ಒಂದು ಡ್ರೀಮ್ ಹಿಂದೆ ತುಂಬ ಓಡ್ತಾನೇ ಇದ್ದೀರಾ, ಅದಕ್ಕೆ ಎಫರ್ಟ್ ಹಾಕ್ತಾನೇ ಇದ್ದೀರಾ. ಬಟ್ ಅದರ್ ಸೈಡ್ ನೀವು ನಿಮ್ಮ ಲವ್ಡ್ ಒನ್ಸ್, ನಿಮ್ಮ ಫ್ಯಾಮಿಲಿ, ಇವ್ರನ್ನೆಲ್ಲ ಒಂಥರ ಏನು ಬಿಡ್ತಾ ಇದ್ದೀರಾ, ಆರ್ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಒಂದು ಸಿಚುವೇಶನಲ್ಲಿದ್ದೀರಾ. ಸೊ ಫೈನಲಿ ಏನೋ ಒಂದು ಇಲ್ಲಿ ಕಂಪ್ಲೀಟ್ ಆಗ್ತಾ ಇದೆ, ವೆರಿ ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್. ಇವಾಗ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಪರ್ಸ್ನಲ್ ಲೈಫ್ ಮತ್ತು ಪ್ರೊಫೆಷ್ನಲ್ ಲೈಫ್ ಆಗಿರ್ಬೋದು, ನಿಮ್ಮ ಡ್ರೀಮ್ಸ್ ಆಗಿರ್ಬೋದು, ಇದೆಲ್ಲದನ್ನು ಒಂದು ಬ್ಯಾಲೆನ್ಸಲ್ಲಿ ನೋಡ್ಕೋಬೇಕು. ಈ ಮಂತಲ್ಲಿ ನಿಮ್ಮದು ಅದೇ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಆಗಿರುತ್ತೆ. ಏನೋ ಒಂದು ಆಪರ್ಚುನಿಟಿ ಬಂತು ಅಂತ ನೀವು ಅದನ್ನು ರಿಸ್ಕ್ ತೊಗೊಂಡು ಬಿಟ್ಟು ಹೋಗಲೇಬೇಕು. ಬಟ್ ಎಟ್ ದ ಸೇಮ್ ಟೈಮ್ ನಿಮ್ಮ ಈಗಿನ ಇದ್ದ ಲೈಫ್, ಮುಂಚೆ ಯಾರ್ಯಾರಿದ್ರು ನಿಮ್ಮ ಲೈಫಲ್ಲಿ, ಮುಂಚೆ ಏನೇನು ಆಪರ್ಚುನಿಟಿ ಇತ್ತು, ಮುಂಚೆ ನಿಮ್ಮನ್ನ ಯಾರು ಕೈ ಹಿಡಿದ್ರು, ಮುಂಚೆ ನೀವು ಎಂಥ ಒಂದು ಸಿಚುವೇಶನಲ್ಲಿ ಇದ್ರಿ, ಅದನ್ನೆಲ್ಲ ಮರಿಬಾರ್ದು. ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನ ಒಂದು ಇಂಪಾರ್ಟೆಂಟ್ ಮೆಸೇಜ್ನ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ರಿಸ್ಕ್ ತೊಗೊಂಡು ಏನೋ ಒಂದು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ಮೆನಿ ಆಫ್ ಯು ಪೀಪಲ್ ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ, ಪಾಸ್ಟ್ ಲವ್ ಮತ್ತೆ ಹಿಂತಿರುಗಿ ಬರುತ್ತೆ ಈ ಮಂತಲ್ಲಿ. ನಿಮ್ಮ ಎಕ್ಸ್ ಪಾರ್ಟ್ನರ್ ಆಗಿರ್ಬೋದು, ಮತ್ತು ಅವರು ನಿಮ್ಮ ಜೀವನದಲ್ಲಿ ಮತ್ತೆ ಬರೋಕ್ಕೆ ಟ್ರೈ ಮಾಡ್ತಾರೆ. ಮತ್ತು ಇವಾಗ ನೀವು ಏನು ಡಿಸಿಷನ್ ತೊಗೋತೀರ ಅನ್ನೋದು ಮ್ಯಾಟರ್ ಆಗುತ್ತೆ. ಬಿಕಾಸ್ ಇವಾಗ ನೀವು ಯೋಚನೆ ಮಾಡಬೇಕು, ಮುಂಚೆ ಯಾರಿದ್ರು, ಮುಂಚೆ ಏನಾಯಿತು,
ಇವಾಗ ಏನು ತೊಗೊಂಡ್ರೆ ನಿಮ್ಮ ಲೈಫ್ ಬ್ಯಾಲೆನ್ಸ್ ಆಗಿರುತ್ತೆ ಅದನ್ನ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದನ್ನು ನೋಡ್ತಾ ಇದ್ದೀನಿ. ಬಟ್ ಡೆಫಿನೆಟ್ಲಿ ನಿಮ್ಮ ಎಕ್ಸ್ ಪಾರ್ಟ್ನರ್ ಹಿಂತಿರುಗಿ ಬರ್ತಾ ಇದ್ದಾರೆ, ಯಾರೋ ನಿಮ್ಮನ್ನ ಬಿಟ್ಟೋದವರು ಮತ್ತೆ ಹಿಂತಿರುಗಿ ಬರ್ತಾ ಇದ್ದಾರೆ. ಆರ್ ಪ್ರಾಬಬ್ಲಿ ನೀವು ಇವ್ರನ್ನ ನೆಗ್ಲೆಕ್ಟ್ ಮಾಡಿದಿರಿ ಪಾಸ್ಟಲ್ಲಿ, ಅವ್ರು ಮತ್ತೆ ಹಿಂತಿರುಗಿ ಬರ್ತಾ ಇದ್ದಾರೆ. ಸೊ ನೀವಿವಾಗ ರಿಸ್ಕ್ ತಗೊಂಡು ಏನು ಯೋಚನೆ ಮಾಡ್ದಾನೆ ಜಾಸ್ತಿ ಒಂದೇನು ಮನಸ್ಸಿನ ಏನು ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕು, ಹೇಳಬೇಕು, ಕಳೆದು ಹೋದ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಅನ್ನೋದನ್ನ ನೋಡ್ತಾ ಇದೆ. ಆ್ಯಂಡ್ ಮೋರ್ ಓವರ್ ವಿತ್ 8 ಆಫ್ ವಾಂಡ್ಸ್ ಹಿಯರ್, ಈ ಮಂತ್ ಒಂಥರ ಬೇಗ ಹೋಗ್ಬಿಡುತ್ತೆ ನಿಮಗೆ. ಬೇಗ ಒಂದು ಆಪರ್ಚುನಿಟಿ ಡೋರ್ ನಾಕ್ ಮಾಡುತ್ತೆ, ಒಂದು ಕಮ್ಯುನಿಕೇಷನ್ ನಿಮಗೋಸ್ಕರ ಬರ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ಸೊ ನೀವು ಎಷ್ಟು ಮಟ್ಟಿಗೆ ರಿಸ್ಕ್ ತೊಗೊಂಡು, ಎಷ್ಟು ಮಟ್ಟಿಗೆ ಇದನ್ನ ಡೀಲ್ ಮಾಡಿ, ಎಷ್ಟು ಮಟ್ಟಿಗೆ ನೀವು ಪರ್ಸ್ನಲ್ ಲೈಫ್ನ ಬ್ಯಾಲೆನ್ಸ್ ಮಾಡ್ತೀರಾ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಫಾರ್ ಮೆನಿ ಆಫ್ ಯು ಪೀಪಲ್ ವಿತ್ ಅ ಕಿಂಗ್ ಆಫ್ ಪೆಂಟಕಲ್ಸ್ ಯಾವುದೋ ಒಂದು ಆಪರ್ಚುನಿಟಿ ಬರ್ತಾ ಇದೆ. ಯಾರೋ ಒಬ್ಬರು ನಿಮ್ಮ ಟ್ಯಾಲೆಂಟನ್ನು ನೋಡಿಬಿಟ್ಟು ನಿಮಗೆ ಒಂದು ಕಾಂಟ್ರ್ಯಾಕ್ಟ್ ಸೈನ್ ಮಾಡಿಸ್ಕೊಳಕ್ಕೆ ಬರ್ತಾ ಇರ್ಬೋದು, ಆರ್ ನಿಮಗೊಂದು ಒಂದು ನ್ಯೂ ಪೊಸಿಷನ್ಗೆ ಅಪ್ಗ್ರೇಡ್ ಮಾಡೋಕ್ಕೆ ಬರ್ತಾ ಇದ್ದಾರೆ, ಒಂದು ನ್ಯೂ ಆಪರ್ಚುನಿಟಿನ ಇಲ್ಲಿ ಆಫರ್ ಡೀಲ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ತುಂಬ ನಿಮ್ಮ ಲೈಫಲ್ಲಿ ಚೇಂಜಸ್ ಈ ಮಂತಲ್ಲಿ ಆಗುತ್ತೆ. ಒಂಥರ ನೀವು ಈ ಒಂದು ಪೊಸಿಷನ್ನಿಗೆ ಟ್ರೈ ಮಾಡ್ತಾಯಿದ್ರಿ, ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್ ಅಂತ ನೋಡಿದ್ರೆ ಒಂಥರ ಈ ಮಂತಲ್ಲಿ ನಿಮಗೆ ಗೊತ್ತಿಲ್ಲದೇ ನಿಮಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ, ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರಿ, ಅದು ಆಗುತ್ತೆ, ನೆರವೇರುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಪ್ರಾಬ್ಲಿ ಮೆನಿ ಆಫ್ ಯು ಈ ಮಂತಲ್ಲಿ ನೀವು ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ನಿಮ್ಮ ಕಂಫರ್ಟ್ ಝೋನ್ನ ಬಿಟ್ಟು ಇನ್ನೊಂದು ಕಡೆ ಹೋಗೋದು ವೆರಿ ಮಚ್ ಇಂಪಾರ್ಟೆಂಟ್. ಆರ್ ನಿಮ್ಮ ಹಳೆ ಪ್ಲೇಸನ್ನು ಬಿಟ್ಟು ಪ್ರಾಬಬ್ಲಿ ನೀವು ಹೊಸ ಪ್ಲೇಸಿಗೆ ಹೋಗೋದು ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ರಿಲೊಕೇಶನ್ ನೋಡ್ತಾ ಇದ್ದೀನಿ, ಓಕೆನಾ. ಒಂದು ಹೊಸ ಕಡೆ ಮನೆ ಮಾಡ್ಕೊಳ್ಳೋದು, ಹೊಸ ಜಾಗಕ್ಕೆ ಹೋಗೋದು, ಹೊಸ ಫ್ರೆಂಡ್ಸ್ನ ಮೀಟ್ ಆಗೋದು ತುಂಬಾ ಇದೆ ಈ ಮಂತಲ್ಲಿ. ನೀವು ಇದನ್ನ ಚೂಸ್ ಮಾಡಬೇಕು ಅನ್ನೋದನ್ನ, ಮತ್ತೊಂದು ಮಾಡಲೇಬೇಕು ಅನ್ನೋದನ್ನ ನೋಡ್ತಾ ಇದ್ದೀನಿ. ಎಷ್ಟು ನೀವು ರಿಸ್ಕ್ ತೊಗೊಂಡು ಹೊಸ ಜಾಗಕ್ಕೆ, ಹೊಸ ಆಪರ್ಚುನಿಟಿಗೆ ಕೈ ಹಿಡಿತೀರೋ ಅಷ್ಟು ನಿಮಗೆ ಒಳ್ಳೆಯದು. ಆ್ಯಂಡ್ ಅದನ್ನ ಎಷ್ಟೇ ಏನೋ ನ್ಯೂ ಆಪರ್ಚುನಿಟಿ ಬಂದರೆ, ಏನೇ ರಿಸ್ಕ್ ತೊಗೊಂಡು ಎಲ್ಲಿಗೆ ಹೋದ್ರೂ ನೀವು ನಿಮ್ಮ ಪಾಸ್ಟ್ನ ಮರಿಬಾರ್ದು, ನಿಮ್ಮ ಪರ್ಸ್ನಲ್ ಲೈಫ್ನ ಮರಿಬಾರ್ದು, ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅದನ್ನ ನೋಡ್ತಾ ಇದ್ದೀನಿ. ಸೊ ತುಂಬಾ ಆಗ್ತಾಯಿದೆ ಈ ಮಂತ್. ಒಂಥರ ರಿಸ್ಕ್ ಟೇಕಿಂಗ್ ಮಂತ್ ಅಂತಲೇ ಹೇಳ್ಬೋದು. ಒಂಥರ ರೈಟ್ ಪಾತಲ್ಲಿದ್ದೀರಾ, ಜಸ್ಟ್ ಹೋಗಿ ರಿಸ್ಕ್ ತೊಗೊಂಡು ಹೋಗಿಬಿಡಿ, ಯೋಚನೆ ಮಾಡಿಬಿಡಿ ಏನು ಅಂತ ಇದನ್ನ ಹೇಳ್ತಾ ಇದೆ. ಸೊ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಮೆಸೇಜಸ್ ನೋಡೋಣ, ಇದೇನು ಹೇಳ್ತಾ ಇದೆ, ಏನು ಎಕ್ಸಾಕ್ಟಾಗಿ ಹೇಳ್ತಾ ಇದೆ ಅಂತ. ಸೊ ಮುಂಚೆನೇ ಹೇಳ್ದಂಗೆ ಇದೊಂದು ಕಂಪ್ಲೀಷನ್, ವೆರಿ ಕ್ಲೋಸ್ ಟು ನೀವು ಕಂಪ್ಲೀಟ್ ಮಾಡೋದಕ್ಕೆ ಏನೋ ಒಂದನ್ನು ಮುಗಿಸೋದ್ರ ಬಗ್ಗೆ ಇದು ಹೇಳ್ತಾ ಇದೆ ಅಂತ ಮುಂಚೆನೇ ಹೇಳಿದ್ದೆ. ಬಟ್ ನೀವಿಲ್ಲೊಂದು ಅಚೀವ್ ಮಾಡ್ತಾ ಇದ್ದೀರಾ ಅಂತ ನೀವು ಸೇಮ್ ಟ್ರ್ಯಾಕಲ್ಲೇ ಇದ್ದೀರಾ, ರೈಟ್ ಟ್ರ್ಯಾಕಲ್ಲಿ ಇದ್ದೀರಾ ಅಂತ ನೀವು ಮತ್ತೆ ನೀವು ನಿಮ್ಮ ಜೀವನದಲ್ಲಿ ಆಲ್ರೆಡಿ ಇರೋದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋದನ್ನ ಎಲ್ಲೋ ಒಂದು ಕಡೆ ನೋಡ್ತಾ ಇದ್ದೀನಿ. ಸೊ ಏನೋ ಒಂದು ಕಂಪ್ಲೀಷನ್ ಆಗ್ತಾಯಿದೆ ಅನ್ನೋದನ್ನ ನಿಮ್ಮ ಪಾಸ್ಟನ್ನು ಮರಿಬಾರ್ದು. ಯಾರಿಲ್ಲಿ ಹೆಲ್ಪ್ ಮಾಡೋಕ್ಕಿದ್ರು, ನಿಮ್ಮ ಜೀವನದಲ್ಲಿ ಇದ್ದರು ಅನ್ನೋದನ್ನ ಮರಿಬಾರ್ದು. ರೈಟ್ ಟ್ರ್ಯಾಕಲ್ಲಿದ್ದೀನಿ ಅಂತ ಇವಾಗ ಡಿಸ್ಟ್ರ್ಯಾಕ್ಟ್ ಆಗೋದು ಇಂಪಾರ್ಟೆಂಟ್ ಅಲ್ಲ. ನಿಮಗೆ ರೈಟ್ ಟ್ರ್ಯಾಕಲ್ಲಿದ್ದೀನಿ ಅಂತ ನೀವು ಅದ್ರ ಮೇಲೆ ಕಂಪ್ಲೀಟಾಗಿ ಫೋಕಸ್ಡ್ ಆಗಿರಬೇಕು. ಇವಾಗ ಡಿಸ್ಟ್ರ್ಯಾಕ್ಷನ್ ಬರೋ ಪಾಸಿಬಿಲಿಟೀಸ್ ಇದೆ. ನ್ಯೂ ಆಪರ್ಚುನಿಟಿ ಬರೋದಾಗಿರ್ಬೋದು, ಮುಂಚೆನೇ ಹೇಳ್ದಂಗೆ ಏನೋ ಒಂದು ನ್ಯೂ ಪಾಸಿಬಿಲಿಟೀಸ್ ಬರೋದಾಗಿರ್ಬೋದು, ಅದೆಲ್ಲ ಬರೋ ಪಾಸಿಬಿಲಿಟೀಸ್ ಇದೆ. ಬಟ್ ನೌ ಇಸ್ ದ ಟೈಮ್ ಫಾರ್ ಯು ಟು ಬಿ ಮೋರ್ ಫೋಕಸ್ಡ್ ಆಗಿರೋದು ವೆರಿ ಮಚ್ ಇಂಪಾರ್ಟೆಂಟ್. ಸೊ ಒಂದು ರೆಕಗ್ನಿಷನ್ ಆಗಿರ್ಬೋದು ಬರೋ ಪಾಸಿಬಿಲಿಟೀಸ್ ಇದೆ ಈ ಮಂತಲ್ಲಿ. ಒಂದು ಬಿಗ್ ಡ್ರೀಮ್ ಏನಿದೆ ಅದು ರೆಕಗ್ನೈಸ್ ಆಗಿ ಫುಲ್ಫಿಲ್ ಆಗೋ ಪಾಸಿಬಿಲಿಟೀಸ್ ಇದೆ ಈ ಮಂತಲ್ಲಿ. ಒಂಥರ ನಿಮಗೆ ಹೆವಿ ಅನಿಸ್ಬೋದು ಈ ಮಂತು, ಏನೋ ಒಂಥರ ಹೆವಿ ಫೀಲ್ ಆಗೋ ಪಾಸಿಬಿಲಿಟೀಸ್ ಇರೋ ಪಾಸಿಬಿಲಿಟೀಸ್ ಇದೆ. ಬಿಕಾಸ್ ನೀವು ಬಿಟ್ಕೊಡ್ಲಿಲ್ಲ, ನೀವು ಎಷ್ಟೇ ಚಾಲೆಂಜಸ್ ಮುಂಚೆ ಇದ್ದರೂ ನೀವು ಬಿಟ್ಕೊಡ್ಲಿಲ್ಲ. ಬಟ್ ಇವಾಗೇನೋ ಹೆವಿ ಫೀಲ್ ಆಯಿತು ಅಂತ ಗಿವ್ ಅಪ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಒಂದು ಸ್ಮಾಲ್ ಬ್ರೇಕ್ ತೊಗೊಳ್ಳಿ, ಬೇಡ ಅಂತ ಅಲ್ಲ, ಬಟ್ ಹಿಂದೆ ನೋಡಬೇಡಿ, ಹಿಂದೆ ಸ್ಟೆಪ್ ಬ್ಯಾಕ್
ಹೋಗಬೇಡಿ. ನಿಮ್ಮ ಗೋಲ್ ಆಲ್ಮೋಸ್ಟ್ ನಿಮ್ಮ ಕೈಯಲ್ಲೇ ಇದೆ, ನೀವು ತುಂಬಾ ಕ್ಲೋಸಲ್ಲಿದ್ದೀರಾ. ನೀವು ಹೋಪ್ನ ಬಿಡಬೇಡಿ, ಮುಂದೆ ಹೋಗ್ತಾನೆ ಇರಿ. ಸ್ಮಾಲ್ ಬ್ರೇಕ್ ತೊಗೊಳ್ಳಿ, ಪರವಾಗಿಲ್ಲ, ಬಟ್ ಗಿವ್ ಅಪ್ ಮಾಡಬೇಡಿ. ಸೊ ಇವಾಗ ಎಷ್ಟು ನೀವು ಮುಂದೆ ಹೋಗ್ತೀರಾ ಅಷ್ಟು ಇಂಪಾರ್ಟೆಂಟ್, ಎಷ್ಟು ನೀವು ರಿಸ್ಕ್ ತೊಗೊಳ್ತೀರಾ ಅಷ್ಟು ಇಂಪಾರ್ಟೆಂಟ್. ಇಲ್ಲಿವರೆಗೂ ಬಂದಿದ್ದೀರಾ, ಇನ್ನೊಂದು ಸ್ಟೆಪ್ ಮುಂದೆ ಹೋಗೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ತಾ ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಹೇಳಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಸೊ ಇದನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.